ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 3ನೇ ಪಾದ 12ನೇ ಅಧಿಕರಣ ಅರ್ಥಾಂತರತ್ವ ವ್ಯಪದೇಶಾಧಿಕರಣ. ಆಕಾಶೋ ಅರ್ಥಾಂತರತ್ವಾದಿ ವ್ಯಪದೇಶಾತ್ 41ನೇ ಸೂತ್ರ. ಈ ಒಂದು ಸೂತ್ರದಲ್ಲಿ ವ್ಯಾಸ ಮಹರ್ಷಿಗಳು ಈ ಚಾಂದೋಗ್ಯೋಪನಿಷತ್ನಲ್ಲಿ ಒಂದು ಆಕಾಶ ಅನ್ನುವಂಥ ಒಂದು ಶಬ್ದ ಅನ್ನುವಂಥದ್ದು ಬಂದದ. ಅದು ಬ್ರಹ್ಮವೇ, ಯಾಕಂದ್ರೆ ಅಲ್ಲಿ ಅರ್ಥಾಂತರತ್ವ ಉಪದೇಶ ಅದ ಅಂಥೇಳಿ ಈ ಸೂತ್ರದಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹಾಗಾದ್ರೆ ಇಲ್ಲಿ ವಿಷಯ ಏನು ಮತ್ತು ಸಂಶಯ ಅನ್ನುವಂಥದ್ದೇನು? ಈಗ ಪ್ರತಿಯೊಂದು ಅಧಿಕರಣಕ್ಕೂ ಒಂದೊಂದು ವಿಷಯ ಇರ್ತದೆ, ಅದಕ್ಕೆ ಸಂಶಯ ಇರ್ತದೆ, ಅದಕ್ಕೆ ಪೂರ್ವ ಪಕ್ಷ ಇರ್ತದೆ, ಮತ್ತು ಆಮೇಲೆ ಸಿದ್ಧಾಂತ ಇರ್ತದೆ. ಹಂಗ ಈ ಅಧಿಕರಣದೊಳಗೆ ವಿಷಯ ಯಾವುದು ಅಂತಂದ್ರೆ ಚಾಂದೋಗ್ಯೋಪನಿಷತ್ನಲ್ಲಿ 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮಂತ್ರವನ್ನ ಇಲ್ಲಿ ತಗೊಳ್ತಾರೆ. ಇಲ್ಲಿ ಆಕಾಶೋ ವೈ ನಾಮ ನಾಮ ರೂಪಯೋರ್ನಿರ್ವಹಿತಾತೆ ಯದಂತರ ತದ್ ಬ್ರಹ್ಮ ತದಮೃತಂ ಸ ಆತ್ಮ. ಆಕಾಶೋ ವೈ ನಾಮ, ಇಲ್ಲಿ ಆಕಾಶ ಅನ್ನುವಂಥ ಹೆಸರಿನ ಅಂತ, ಆಕಾಶ ಅಂತ ನಾವು ಕರಿತೀವಿ. ಈಗ ಪಂಚಭೂತಗಳಲ್ಲಿ ಒಂದು ಆಕಾಶ ಬರ್ತದೆ. ಇವಾಗ ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಅಂತ ಹೇಳಿ. ಇಲ್ಲಿ ಆಕಾಶ ಅನ್ನುವಂಥ ಹೆಸರಿನ ನಾಮರೂಪಯೋರ್ ನಿರ್ವಹಿತ, ಅಂದ್ರೆ ನಾಮರೂಪಗಳನ್ನ ನಿರ್ವಹಿಸ್ತಕ್ಕಂಥದ್ದು. ತೇ ಯದಂತರ, ತೇ ಅಂದ್ರೆ ಇಲ್ಲಿ ನಾಮರೂಪಗಳು ಅಂತವೆರಡೂ ಯದಂತರ ತದ್ ಬ್ರಹ್ಮ, ಅಂದ್ರೆ ಅವುಗಳು ಯಾವುದೊಳಗೆ ಅದಾವೋ, ನಾಮರೂಪಗಳನ್ನು ನಿರ್ವಹಿಸ್ತಕ್ಕಂಥದ್ದು ಯಾವುದೊಳಗೆ ಅದಾವೋ ತದ್ ಬ್ರಹ್ಮ ತದಮೃತಂ, ಅದುವೇ ಇಲ್ಲಿ ಬ್ರಹ್ಮ ಅಂತ ಹೇಳಿಸ್ಕೊಳ್ತದ, ಅದುವೇ ಇಲ್ಲಿ ಅಮೃತ, ಅದುವೇ ಆತ್ಮ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆಕಾಶವೆಂಬ ಹೆಸರಿನ ನಾಮ ಮತ್ತು ರೂಪಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ನಿರ್ವಾಹ ಮಾಡ್ತಕ್ಕಂಥದ್ದು ಯಾವುದು ಅದೋ ಮತ್ತು ಅವುಗಳು ಯಾವುದ್ರೊಳಗ ಅದಾವೋ, ನಾಮರೂಪಗಳು ಯಾವುದ್ರೊಳಗ ಅದಾವೋ ಅದನ್ನೇ ಇಲ್ಲಿ ಬ್ರಹ್ಮ, ಅದೇ ಅಮೃತ, ಅದೇ ಆತ್ಮ ಅಂತ ಹೇಳಿದರು. ಹಿಂಗ ಶ್ರುತಿ ಅನ್ನುವಂಥದ್ದು ಅದು ಶ್ರುತಿ ಉಪನಿಷತ್ನೊಳಗ ಛಾಂದೋಗ್ಯ ಉಪನಿಷತ್ನಲ್ಲಿ ಶ್ರೂಯತೆ ಅಂದ್ರೆ ಶ್ರುತಿ ನಮಗ ಉಪದೇಶ ಮಾಡುವಂತಹದ್ದಾಗ್ಯದ ಅಂತ. ತತ್ ಕಿಂ ಆಕಾಶ ಶಬ್ದಂ ಪರಂ ಬ್ರಹ್ಮ ಕಿಂ ವಾ ಪ್ರಸಿದ್ಧಮೇವ ಭೂತಾಕಾಶಂ ಇತಿ ವಿಚಾರೆ. ಈಗ ಇಲ್ಲೇನು ವಿಚಾರ ಬಂದದ ಅಂತಂದ್ರೆ, ಇಲ್ಲಿ ಆಕಾಶ ಅನ್ನುವಂತ ಶಬ್ದವನ್ನ ಪ್ರಯೋಗ ಮಾಡಿದಾರಲ್ಲ, ಆಕಾಶ ಅನ್ನುವಂತ ಶಬ್ದಕ್ಕೆ ಪರಬ್ರಹ್ಮ ಅಂತ ನಾವು ತಿಳ್ಕೊಳ್ಬೇಕು. ಕಿಂ ವಾ ಪ್ರಸಿದ್ಧಮೇವ ಭೂತಾಕಾಶಂ, ಇಲ್ಲಿ ಭೂತಾಕಾಶ ಅನ್ನುವಂಥದ್ದು ಪಂಚಭೂತಗಳಲ್ಲಿ ಬರ್ತಕ್ಕಂಥ ಯಾವ ಆಕಾಶ ಅನ್ನುವಂಥದ್ದು ಐತಲ್ಲ, ಇದು ಲೋಕದಲ್ಲಿ ಪ್ರಸಿದ್ಧವಾಗೇ ಇದೆ. ಅದಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಭೂತಾಕಾಶ ಅಂತ ನಾವು ಅರ್ಥ ಮಾಡಬೇಕು ಅಥವಾ ಪರಬ್ರಹ್ಮ ಅಂತ ಅರ್ಥ ಮಾಡಬೇಕು ಅಂತ ಹೀಗೆ ವಿಚಾರ ಮಾಡುತ್ತಿರ್ಲಿಕ್ಕಾಗಿ ಇದು ಸಂಶಯ ನಮಗೆ. ಇವಾಗ ಇಲ್ಲಿ ಯಾವ್ದು ಅರ್ಥ ಮಾಡಬೇಕು, ವಿಷಯನು ಹೇಳಿದ್ರು, ಈಗ ಸಂಶಯಗಳನ್ನು ಹೇಳಿದ್ರು. ಇಲ್ಲಿ ಈಗ ಇದಕ್ಕೆ ಪೂರ್ವ ಪಕ್ಷ ಅನ್ನುವಂತಹದ್ದು, ಪೂರ್ವ ಪಕ್ಷಿ ಬಂದು ಹೇಳ್ತಾ ಇದ್ದಾನ, ಭೂತ ಪರಿಗ್ರಹ ಯುಕ್ತ ಅಂತ. ಇಲ್ಲಿ ಭೂತ ಅಂದ್ರೆ ಪಂಚಭೂತಗಳಲ್ಲಿ ಬರ್ತಕ್ಕಂಥ ಆಕಾಶ, ಈ ಭೂತಾಕಾಶ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಪಂಚಭೂತಗಳಲ್ಲಿ ಇರತಕ್ಕಂಥ ಯಾವ ಆಕಾಶ ಅಂತ ಐತಲ್ಲ,
ಅದನ್ನ ತೆಗೆದುಕೊಳ್ಳುವುದು ಯುಕ್ತ ಅಂತ ಹೇಳಿದ್ರು ಅವರು. ಹ್ಮ್ ಅದ ತಗೊಳ್ಳೋದು ಯೋಗ್ಯ ಅಂತ ಹೇಳ್ತಾರೆ ಅವರು. ಹ್ಮ್ ಯಾಕ ಅಂತಂದ್ರೆ ಆಕಾಶ ಶಬ್ದಶ್ಯ ತಸ್ಮಿನ್ ರೂಢತ್ವಾತ್. ಈ ಆಕಾಶ ಶಬ್ದ ಅನ್ನುವಂಥದ್ದು ಯಾವುದೊಳಗೆ ರೂಢಿ ಅದ, ಯಾವುದರಲ್ಲಿ ಬಳಸ್ತಾ ಇದ್ದಾರೆ ಅಂತಂದ್ರೆ ಹ್ಮ್ ಈ ಪಂಚಭೂತಗಳಲ್ಲಿ ಬರ್ತಕ್ಕಂಥ ಒಂದು ಭೂತಾಕಾಶ ಅಂತ ಏನು ಕರೀತಾರಲ್ಲ, ಹ್ಮ್ ಆ ಭೂತಾಕಾಶಕ್ಕನೇ ಹ್ಮ್ ಆಕಾಶ ಶಬ್ದದ ಪ್ರಯೋಗ ಅನ್ನುವಂಥದ್ದು ರೂಢಿಯೊಳಗ ಅದ ಅಂತ. ಹ್ಮ್ ಅದು ಪ್ರಸಿದ್ಧವಾಗಿ ಐತಿ ಅಂತ ಹೇಳ್ತಾರೆ ಇಲ್ಲಿ. ಹ್ಮ್ ಆಕಾಶ ಶಬ್ದ ಅನ್ನುವಂಥದ್ದು ಹ್ಮ್ ಭೂತಾಕಾಶದಲ್ಲಿನೇ ಹ್ಮ್ ಅದು ರೂಢಿಯೊಳಗೆ ಬಂದಿರುವುದರಿಂದ ನಾವು ಇಲ್ಲಿ ಆಕಾಶ ಶಬ್ದ ಅಂತಂದ್ರೆ ಇಲ್ಲಿ ಭೂತಾಕಾಶವೇ ಅಂತೇಳಿ ನಾವು ಅದನ್ನ ಗ್ರಹಿಸಬೇಕು. ನಾಮ ರೂಪ ನಿರ್ವಹಣಸ್ಯ ಚ ಅವಕಾಶದಾನದ್ವಾರೇಣ ತಸ್ಮಿನ್ ಯೋಜಯಿತುಂ ಶಕ್ಯತ್ವಾತ್. ಇಲ್ಲಿ ಮತ್ತೆ ಇನ್ನೊಂದು ಕಾರಣ ಏನು ಕೊಟ್ಟರು ಅಂತಂದ್ರೆ ಹ್ಮ್ ನಾಮರೂಪ ನಿರ್ವಹಣಸ್ಯ. ಹ್ಮ್ ಈ ನಾಮರೂಪಗಳ ಒಂದು ನಿರ್ವಹಣೆ ಅನ್ನುವಂಥದ್ದು ಆಗಬೇಕಾಗಿತ್ತು ಅಂತಂದ್ರೆ ಹ್ಮ್ ಇಲ್ಲಿ ಅವಕಾಶವನ್ನು ಕೊಡಬೇಕಲ್ಲ. ಹೌದು. ಅವಕಾಶ ದಾನದ್ವಾರೇಣ, ಹ್ಮ್ ಅದು ಅವಕಾಶವನ್ನ ಕೊಡೋದ್ರ ಮೂಲಕವಾಗಿ ಹ್ಮ್ ಅದನ್ನ ನಾವು ಆ ಭೂತಾಕಾಶ ಅಂತ ಹೊಂದಿಸ್ಲಿಕ್ಕೆ ಬರ್ತೈತಿ ಅಂತ. ಹ್ಮ್ ತಸ್ಮಿನ್ ಯೋಜಯಿತು ಶಕ್ಯತ್ವಾತ್. ಹ್ಮ್ ತಸ್ಮಿನ್ ಅಂದ್ರೆ ಏನು, ಆ ಆಕಾಶದಲ್ಲಿಯೇ ಹ್ಮ್ ನಾವು ಇಲ್ಲಿ ಈ ಶಬ್ದ ಮಂತ್ರದಲ್ಲಿ ಬಂದಿರತಕ್ಕಂಥ ಶಬ್ದ ಅನ್ನುವಂಥದ್ದು ಹ್ಮ್ ಅದು ಅಲ್ಲಿ ಭೂತಾಕಾಶ ಅಂತ ಹೇಳಿ ಹ್ಮ್ ಪಂಚಭೂತದಲ್ಲಿ ಬರ್ತಕ್ಕಂಥ ಏನು ಆಕಾಶ ಐತಲ್ಲ, ಹ್ಮ್ ಆ ಭೂತಾಕಾಶಕ್ಕನ ನಾವು ಅರ್ಥವನ್ನ ಮಾಡ್ಕೊಳ್ಳಿಕ್ಕೆ ಬರ್ತದ. ಹ್ಮ್ ಯಾಕಂದ್ರೆ ಇಲ್ಲಿ ನಾಮರೂಪಗಳ ಒಂದು ನಿರ್ವಾಹ ಅನ್ನುವಂಥದ್ದು ಎಲ್ಲಿ ಆಗ್ತದ ಅಂತಂದ್ರೆ ಹ್ಮ್ ಅದು ಭೂತಾಕಾಶದಲ್ಲಿ ಆಗ್ತೈತಿ. ಅದಕ್ಕೆ ಸ್ಥಳ ಕೊಟ್ಟದಲ್ರಿ. ಹೌದು. ಆಕಾಶ ಅಂದ್ರೆ ಅವಕಾಶ ಕೊಟ್ಟದ್ದಕ್ಕನ ಆಕಾಶ ಅಂತ ಕರೀತಾರ. ಹ್ಮ್ ಎಲ್ಲ ಮನೆ ಕಟ್ಲಿಕ್ಕೆ ಅವಕಾಶ ಕೊಟ್ಟದ, ಹ್ಮ್ ಗಿಡ ಮರಗಳು ಬೆಳಿಲಿಕ್ಕೆ ಅವಕಾಶ ಕೊಟ್ಟದ, ಹ್ಮ್ ಮತ್ತೆಲ್ಲರೂ ಇಲ್ಲಿ ಜೀವಿಸ್ಲಿಕ್ಕೆ ನಾವೆಲ್ಲ ಈ ಆಕಾಶದಲ್ಲೇ ನಾವೆಲ್ಲ ವ್ಯವಹಾರ ಮಾಡ್ತೇವಲ್ರಿ ಇವಾಗ. ಹೌದು ಹೌದು. ಮತ್ತು ಆದ್ದರಿಂದ ಇಲ್ಲಿ ಈ ನಾಮರೂಪಗಳ ಒಂದು ನಿರ್ವಾಹ ಅನ್ನುವಂಥದ್ದು ಹ್ಮ್ ಇದಕ್ಕೆ ಅವಕಾಶ ಕೊಟ್ಟಿದ್ದು ಯಾವುದು ಅಂತಂದ್ರೆ ಇದು ಭೂತಾಕಾಶವೇ, ಹ್ಮ್ ಪಂಚದಲ್ಲಿ ಬರ್ತಕ್ಕಂಥ ಆಕಾಶವೇ. ಹ್ಮ್ ಆದ್ದರಿಂದ ಅದು ಅಲ್ಲಿ ಅವಕಾಶ ಕೊಡುವುದರ ಮೂಲಕವಾಗಿ ಆ ನಾಮರೂಪಗಳ ಒಂದು ನಿರ್ವಾಹಕ್ಕೆ ಅವಕಾಶವನ್ನು ಕೊಟ್ಟಿದ್ದರಿಂದ ಹ್ಮ್ ನಾವು ಇಲ್ಲಿ ಆಕಾಶ ಶಬ್ದವನ್ನ ಭೂತಾಕಾಶದಲ್ಲಿ ಹೊಂದಿಸಬಹುದು ಅಂತ ಹೇಳಿದರು. ಹ್ಮ್ ಸ್ರಷ್ಟುತ್ವಾದೇಶ್ಚ ಸೃಷ್ಟು ಸ್ಪಷ್ಟಸ್ಯ ಬ್ರಹ್ಮಲಿಂಗಸ್ಯ ಅಶ್ರವಣಾತಿಥಿ. ಈಗ ಸೃಷ್ಟಿ ಮಾಡುವಂತಹದ್ದು ಹ್ಮ್ ಬ್ರಹ್ಮ ಅಂತವಾದ ನಿರ್ಗುಣ ನಿರಾಕಾರ ಅದ. ಹ್ಮ್ ಆ ಬ್ರಹ್ಮದಲ್ಲಿ ಸೃಷ್ಟಿ ಮಾಡುವಿಕೆ ಅನ್ನುವಂಥದ್ದು ನಮಗ ಕಂಡು ಬರುವುದಿಲ್ಲ. ಹ್ಮ್ ಬ್ರಹ್ಮ ಅನ್ನುವಂಥದ್ದು ಅದು ನಿರ್ವಿಕಾರವಾಗಿರುವುದರಿಂದ ಹ್ಮ್ ಅದು ಸೃಷ್ಟಿ ಮಾಡ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹ್ಮ್ ಆದ್ದರಿಂದ ಇವು ಸ್ಪಷ್ಟವಾದ ಬ್ರಹ್ಮದ ಲಿಂಗ ಆಗೋದಿಲ್ಲ ಅಂತ ಹೇಳ್ತಾರೆ. ಹ್ಮ್ ಆಕಾಶ ಅದು ಶ್ರುತಿ ಹೇಳ್ತದಲ್ರಿ, ಹ್ಮ್ ಆಕಾಶಾದ್ ವಾಯು ವಾಯೋರಗ್ನಿ ಅಂತೇಳಿ ಅಲ್ಲಿ ಸೃಷ್ಟಿ ಪ್ರಕ್ರಿಯೆಯನ್ನು ಹೇಳೈತಲ್ಲ. ಹೌದು ಹೌದು. ಇಲ್ಲಿ ಆಕಾಶದಿಂದ ವಾಯು ಹುಟ್ಟ್ಯದ ಅಂತ ಅಲ್ಲಿ ಹೇಳ್ಕೊಂಡು ಬಂದದ. ಹ್ಮ್ ಅದಕ್ಕೆ ಸೃಷ್ಟಿ ಮೊದಲಾದವುಗಳನ್ನ ಮಾಡುವಂತಹದ್ದು ಯಾವುದು ಅಂದ್ರೆ ಆಕಾಶವೇ ಹ್ಮ್ ಅಂಥೇಳಿ ಇದು ಇಷ್ಟು ಪೂರ್ವಪಕ್ಷಿ ವಿಚಾರ ಇದು. ಹ್ಮ್ ಹ್ಮ್ ಇಲ್ಲಿ ಸೃಷ್ಟುತ್ವಾದೇಶ್ಚ ಸ್ಪಷ್ಟಸ್ಯ ಬ್ರಹ್ಮಲಿಂಗಸ್ಯ ಅಶ್ರವಣಾತ್. ಹ್ಮ್ ಸೃಷ್ಟಿಯೇ ಮೊದಲಾದವುಗಳನ್ನ ಮಾಡತಕ್ಕಂಥದ್ದು ಹ್ಮ್ ಇವೇ ಮುಂತಾದವುಗಳು ಸ್ಪಷ್ಟವಾಗಿರ್ತಕ್ಕಂಥ ಬ್ರಹ್ಮಲಿಂಗಗಳು ಹ್ಮ್ ಅಲ್ಲಿ ನಮಗ ಶ್ರುತಿಯಲ್ಲಿ ಎಲ್ಲಿಯೂ ಕೂಡ ಅಲ್ಲಿ ಉಪದೇಶ ಮಾಡಿಲ್ಲ. ಹ್ಮ್ ಶ್ರುತಿಯೊಳಗೆ ಅಲ್ಲಿ ಬ್ರಹ್ಮವೇ ಈ ಸೃಷ್ಟಿ ಮೊದಲಾದವನ್ನ ಮಾಡೈತಿ ಅಂತ ಅಲ್ಲಿ ಎಲ್ಲಿ ಶ್ರುತಿಯೊಳಗೆ ಹೇಳಿಲ್ವಲ್ಲ ಅಂತ ಹಿಂಗ ಪೂರ್ವ ಪಕ್ಷಿ ಆಕ್ಷೇಪ ಮಾಡಿದ್ರ ಹ್ಮ್ ಅದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ಹ್ಮ್ ಇಲ್ಲಿ ಅದ್ವೈತ ವೇದಾಂತ ಪ್ರಕಾರ ಸಿದ್ಧಾಂತಿಗಳು ಹ್ಮ್ ಈ ಯಾವ ಮಂತ್ರಕ್ಕೆ ಇವು ಮೇಲೆ ಬಂದಿರತಕ್ಕಂಥ ಒಂದು ಮಂತ್ರ ಏನದಲ್ಲ, ಆ ಮಂತ್ರದೊಳಗೆ ಬರುವಂತ ಹ್ಮ್ ಆಕಾಶ ವೈನಾಮ ಅಂತ ಬಂತಲ್ಲ, ನಾಮ ರೂಪ ಯೋ ನಿರ್ವಹಿತ ಅಂತೇಳಿ ಆ ಮಂತ್ರದಲ್ಲಿ ಬರ್ತಕ್ಕಂಥ ಆಕಾಶ ಶಬ್ದಕ್ಕೆ ಹ್ಮ್ ಅಲ್ಲಿ ಬ್ರಹ್ಮವೇ ಅಂತ ಅರ್ಥ ಮಾಡಬೇಕು ಅಂತ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಹ್ಮ್ ಏವಂ ಪ್ರಾಪ್ತೆ ಇದಮುಚ್ಯತೆ. ಹಿಂಗ ಪೂರ್ವ ಪಕ್ಷಿ ಅನ್ನುವಂತಹದ್ದು ಬರುತ್ತಲಿಕ್ಕಾಗಿ ಹ್ಮ್ ಅದಕ್ಕೆ ನಾವು ಉತ್ತರವನ್ನ ಹೇಳ್ತೇವಿ ಅಂತ ಹೇಳ್ತಾರೆ. ಹ್ಮ್ ಆ ಪ್ರಶ್ನೆಗೆ ಅವರು ಮಾಡಿರ್ತಕ್ಕಂಥ ಏನು ಭೂತಾಕಾಶವೇ ಅಂತೇನು ಹೇಳಿದ್ರಲ್ಲ ಅವರು,
ಹ್ಮ್ ಹ್ಮ್ ಇಲ್ಲಿ ಆಕಾಶ ಅನ್ನುವಂಥ ಶಬ್ದಕ್ಕೆ ಹ್ಮ್ ಅದು ಪಂಚಭೂತದಲ್ಲಿ ಬರ್ತಕ್ಕಂಥ ಯಾವ ಆಕಾಶ ಐತಲ್ಲ, ಹ್ಮ್ ಆ ಭೂತಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಕಾಶವೇ ಅಂತ ಏನು ಹೇಳಿದ್ರಲ್ಲ, ಹ್ಮ್ ಅದು ಸರಿಯಲ್ಲ. ಯಾಕಂದ್ರೆ ನಾನು ನಿಮ್ಗೆ ಸಮಾಧಾನ ಹೇಳ್ತೀವಂತ. ಹ್ಮ್ ಪರಮೇವ ಬ್ರಹ್ಮ ಇಹ ಆಕಾಶಬ್ದಂ ಭವಿತುಮರ್ಹತಿ. ಇಹ ಅಂದ್ರೆ ಇಲ್ಲಿ ಅಂತ, ಈ ಮಂತ್ರದಲ್ಲಿ ಅಂತ. ಹ್ಮ್ ಇಲ್ಲಿ ಆಕಾಶ ಅನ್ನುವಂಥ ಏನು ಶಬ್ದ ಬಂದದಲ್ಲ, ಅಲ್ಲಿ ಅದು ಪರಬ್ರಹ್ಮವೇ ಆಗ್ತದ ಅಂತ ಹೇಳ್ತಾರ ಅವರು. ಹ್ಮ್ ಅಲ್ಲಿ ಆಕಾಶ ಶಬ್ದಕ್ಕೆ ಹ್ಮ್ ನಾವು ಭೂತಾಕಾಶವನ್ನ ಇಟ್ಕೊಳ್ಳುವಂಗಿಲ್ಲ. ಹ್ಮ್ ಪಂಚಭೂತಗಳಂತ ಏನು ಹೇಳ್ತೇವಲ್ಲ, ಹ್ಮ್ ಅದರಲ್ಲಿ ಬರ್ತಕ್ಕಂಥ ಆಕಾಶ ಅಂತ ನಾವು ಅರ್ಥ ಮಾಡಬಾರ್ದು. ಹ್ಮ್ ಯಾಕಂದ್ರೆ ಅಲ್ಲಿ ಆಕಾಶ ಅನ್ನೋ ಶಬ್ದಕ್ಕಲ್ಲಿ ಪರಬ್ರಹ್ಮನೇ ಅಂತ ಅರ್ಥ ಮಾಡ್ಬೇಕು ನಾವಲ್ಲಿ. ಹ್ಮ್ ಯಾಕೆ ಅಂತಂದ್ರೆ ಅದಕ್ಕಂತಾರ ಅವರು ಅರ್ಥಾಂತರತ್ವಾದಿ ವ್ಯಪದೇಶಾತ್. ಅಕಸ್ಮಾತ್, ಯಾಕೆಂದರೆ ಹ್ಮ್ ಇಲ್ಲಿ ಪರಬ್ರಹ್ಮವೇ ಅಂತ ಯಾಕೆ ಅರ್ಥ ಮಾಡಬೇಕು ಅಂತ ಒಂದ್ ವೇಳೆ ಕೇಳಿದ್ರೆ, ಹ್ಮ್ ಅದಕ್ಕೆ ಅಕಸ್ಮಾತ್ ಯಾಕೆಂದರೆ ಅರ್ಥಾಂತರತ್ವಾದಿ ವ್ಯಪದೇಶಾತ್, ಇಲ್ಲಿ ಅರ್ಥಾಂತರತ್ವದ ಒಂದು ಉಪದೇಶ ಅನ್ನುವಂತಹದ್ದು ನಮಗಲ್ಲಿ ಕೇಳಿ ಬರ್ತಾ ಇದೆ ಅಂತ ಶ್ರುತಿಯೊಳಗ. ಹ್ಮ್ ಇಲ್ಲಿ ಅರ್ಥಾಂತರತ್ವ ಅಂದ್ರೆ ಏನು ಅನ್ನೋದ್ರೊಳಗೆ ಅಲ್ಲಿ ಶ್ರುತಿ ಪ್ರಮಾಣ ಕೊಟ್ಟು ಹೇಳ್ತಾರ ಅವರು. ತೇ ಯದಂತರ ತದ್ಬ್ರಹ್ಮ ಇತಿ ನಾಮರೂಪಾಭ್ಯಾಂ ಅರ್ಥಾಂತರಭೂತಂ ಆಕಾಶಂ ವ್ಯಪದಿಶತಿ. ತೇ ಯದಂತರ, ತೇ ಅಂದ್ರೆ ಇಲ್ಲಿ ನಾಮರೂಪಗಳ ಒಳಗ ಅಂತ. ಹ್ಮ್ ನಾಮರೂಪಗಳಂತೇನದಾವಲ್ಲ, ಹ್ಮ್ ಅವುಗಳಿಗಿಂತಲೂ ಇಲ್ಲಿ ಬೇರೆಯಾಗಿರ್ತಕ್ಕಂಥದ್ದು. ಹ್ಮ್ ಅದಕ್ಕೆ ತೇ ಯದಂತರ ತದ್ಬ್ರಹ್ಮ, ಅದು ಬ್ರಹ್ಮ ಅಂತ. ಹ್ಮ್ ಅವುಗಳಿಗಿಂತಲೂ ಬೇರೆಯಾಗಿ ಯಾವುದದು, ಅದು ಬ್ರಹ್ಮ ಅಂತ. ತೇ ಯದಂತರ ತದ್ಬ್ರಹ್ಮ ಇತಿ ಹ್ಮ್ ನಾಮರೂಪಾಭ್ಯಾಂ ಅರ್ಥಾಂತರಭೂತಂ. ಹ್ಮ್ ಇಲ್ಲಿ ನಾಮ ಮತ್ತು ರೂಪ ಹ್ಮ್ ಇವೆರಡಕ್ಕಿಂತಲೂ ಅರ್ಥ ಅಂದ್ರೆ ಬೇರೊಂದು ಅಂತ, ಬೇರೆ ಅಂತದು. ಹ್ಮ್ ನಾಮರೂಪಗಳಿಗಿಂತಲೂ ಹೊರತುಪಡಿಸಿ ಅಲ್ಲಿ ಬೇರೆ ಒಂದು ಆಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಅದ್ರದ್ದು ಆಕಾಶ ಬೇರೆ ಇದ್ದಂಗಾಯ್ತು ಇವಾಗ. ಹ್ಮ್ ಈ ನಾಮರೂಪಾತ್ಮಕವಾಗಿರ್ತಕ್ಕಂಥದ್ದು ಇದು ಪ್ರಪಂಚ ಈಗಿದು. ಹ್ಮ್ ಈ ಪ್ರತಿಯೊಂದು ವಸ್ತುಗಳನ್ನು ನಾವು ಏನು ನೋಡ್ತೇವಲ್ಲ, ಎಲ್ಲಕ್ಕೂ ಒಂದೊಂದು ನಾಮ ಇದೆ, ಒಂದು ರೂಪ ಇದೆ. ಹ್ಮ್ ಈ ನಾಮರೂಪಗಳನ್ನ ಸೃಷ್ಟಿ ಮಾಡಿದವ್ರು ಯಾರು? ಪರಮಾತ್ಮನೇ ಅಂತ. ಹ್ಮ್ ಅದಕ್ಕೆ ಮುನ್ಸೃತಿ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಹೌದು. ಅದು ಮುಂದೆ ಬರ್ತೈತಿ ಭಾಷೆದಲ್ಲಿನೇ ಅದು ಪ್ರಮಾಣ ಕೊಟ್ಟ ಉಪದೇಶ ಮಾಡ್ತಾ ಇದ್ದಾರೆ ಇಲ್ಲಿ. ಹ್ಮ್ ಇಲ್ಲಿ ನಾಮರೂಪಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ಹ್ಮ್ ಒಂದು ವಸ್ತು ಇದೆ ಅಂತ ಹೇಳಿದ್ರು ಅವರು. ಹ್ಮ್ ಅದು ಯಾವುದು ಅಂತ, ಅದು ಬ್ರಹ್ಮವೇ ಅಂತ. ಹ್ಮ್ ಇಲ್ಲಿ ನಾಮರೂಪಗಳನ್ನ ಬಿಟ್ಟು ಹ್ಮ್ ಬೇರೆ ಇಲ್ಲಿ ಆಕಾಶ ಬೇರೆ ಅಂತ ಹೇಳಿದ್ದರಿಂದ ಹ್ಮ್ ಅರ್ಥಾಂತರಭೂತಂ ಆಕಾಶಂ ವ್ಯಪದಿಶತಿ ಅಂತ. ಹ್ಮ್ ನಾಮರೂಪಗಳಿಗಿಂತಲೂ ಭಿನ್ನವಾಗಿ ಅಲ್ಲಿ ಮತ್ತೊಂದು ಆಕಾಶವನ್ನ ಉಪದೇಶ ಮಾಡಿರುವುದರಿಂದ ಹ್ಮ್ ಇಲ್ಲಿ ಆಕಾಶ ಅನ್ನುವಂತ ಶಬ್ದಕ್ಕೆ ಇದು ನಾವು ಬ್ರಹ್ಮ ಅಂತಾನೆ ಅರ್ಥ ಮಾಡಬೇಕು. ಅದಕ್ಕಂತಾರೋ ನಚ ಬ್ರಹ್ಮಣ ಅನ್ಯತ್ ನಾಮರೂಪಾಭ್ಯಾಂ ಅರ್ಥಾಂತರಂ ಸಂಭವತಿ. ಹ್ಮ್ ಅಂದ್ರೆ ಇಲ್ಲಿ ಬ್ರಹ್ಮವನ್ನ ಬಿಟ್ರ ಹ್ಮ್ ಬೇರೆ ಯಾವುದೂ ಕೂಡ ನಾಮರೂಪಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ವಸ್ತು ನಮಗೆ ಕಂಡು ಬಂದಿಲ್ಲ ಅಂತ. ಹ್ಮ್ ಬ್ರಹ್ಮವನ್ನ ಬಿಟ್ರ ಹ್ಮ್ ಈ ನಾಮರೂಪಗಳಿಗಿಂತಲೂ ಭಿನ್ನವಾಗಿ ಹ್ಮ್ ಮತ್ತೊಂದು ಯಾವುದಾದ್ರೂ ವಸ್ತು ಅದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಈ ನಾಮರೂಪಗಳು ಕೂಡ ಇದು ಮಾಯಾಂಶಗಳಾಗಿದ್ದಾವೆ. ಹ್ಮ್ ಈಗ ಅಸ್ಥಿ ಭಾತಿ ಪ್ರಿಯ ನಾಮರೂಪ ಅಂಥೇಳಿ ಹ್ಮ್ ಈ ಪ್ರಪಂಚದಲ್ಲಿ 5 ಅಂಶಗಳದಾವ. ಹ್ಮ್ ಅಸ್ಥಿ ಅಂದ್ರೆ ಇದೆ ಅಂತ ಹೇಳಿಸ್ಕೊಳ್ತದೆ, ಹ್ಮ್ ಭಾತಿ ಅಂದ್ರೆ ತೋರುತ್ತದೆ ಅಂತ ಹೇಳಿಸ್ಕೊಳ್ತದೆ, ಹ್ಮ್ ಮತ್ತು ಪ್ರಿಯ ಅಂದ್ರೆ ಆನಂದಕ್ಕೆ ವಿಷಯ ಆಗೈತಿ. ಹ್ಮ್ ಯಾವುದೇ ವಸ್ತು ತಗೊಳ್ರಿ, ಒಂದು ಗ್ರಂಥ ಇದೆ ಅಂತ ತಿಳ್ಕೊಡ್ರಿ, ಹ್ಮ್ ಆ ಗ್ರಂಥಕ್ಕೊಂದು ಭಗವದ್ಗೀತಾ ಅಂತ ಒಂದು ಹೆಸರು ಅದು, ಹ್ಮ್ ಮತ್ತು ಅದಕ್ಕೊಂದು ರೂಪ ಇದೆ, ಹ್ಮ್ ಅದಕ್ಕೊಂದು ಆಕಾರ ಅದಲ್ರಿ ಈಗ. ಹ್ಮ್ ಮತ್ತು ಆ ಗ್ರಂಥವನ್ನ ಯಾರಾದ್ರೂ ಕೊಡಾಕ್ ಹೋದ್ರೆ ಒಲ್ಲೆ ಅಂತಾರನ್ರಿ, ಇಲ್ಲ. ಹ್ಮ್ ಏ ಕೊಡ್ರಿ ನಮಗೆ ಓದಾಕ್ ಬರ್ತೈತೆ ಅಂತ ಹೇಳಿ ಇಸ್ಕೊಳ್ತಾರಿಲ್ರಿ ಇವಾಗ. ಅಂದ್ರೆ ಆನಂದಕ್ಕೆ ವಿಷಯ ಆಗೈತಿಲ್ರಿ ಅದು. ಹೌದು. ಅಂದ್ರೆ ಅಸ್ಥಿ ಭಾತಿ ಪ್ರಿಯ ಹ್ಮ್ ಇವು 3 ಬ್ರಹ್ಮದ ಅಂಶಗಳು. ಹ್ಮ್
ಅದಕ್ಕಿರ್ತಕ್ಕಂಥ ನಾಮರೂಪಗಳೇನದಾವಲ್ಲ ಹ್ಮ್ ಅದು ಮಾಯದ ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಮಾಯದ ಕಾರ್ಯಗಳು ನಾಮರೂಪಗಳು ಅಂತ. ಹ್ಮ್ ಹ್ಮ್ ಅಂದ್ರೆ ಇಲ್ಲಿ ನಾಮರೂಪಗಳಿಗಿಂತಲೂ ಭಿನ್ನವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಸ್ಥಿಭಾತಿ ಪ್ರಿಯವಾಗಿರ್ತಕ್ಕಂಥ ಬ್ರಹ್ಮವಸ್ತು ಅಂತ. ಹ್ಮ್ ಅದಕ್ಕೆ ಇಲ್ಲಿ ಏನ್ ಹೇಳ್ಕೊಂಬಂದ್ರೆ ಆಚಾರ್ಯರು ಅಂತಂದ್ರೆ ಈ ಬ್ರಹ್ಮವನ್ನ ಬಿಟ್ರ ಹ್ಮ್ ಯಾವುದೂ ನಾಮರೂಪಗಳಿಗಿಂತಲೂ ಬೇರೆಯಾಗಿರ್ತಕ್ಕಂಥ ವಸ್ತು ಅನ್ನುವಂಥದ್ದು ಹ್ಮ್ ಇರುವುದು ನಮಗೆ ಕಂಡು ಬಂದಿಲ್ಲ ಅಂತ, ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ ಅವರು. ಹ್ಮ್ ನಚ ಬ್ರಹ್ಮಣ ಅನ್ಯತ್ ನಾಮರೂಪಾಭ್ಯಾಂ ಹ್ಮ್ ಅರ್ಥಾಂತರಂ ಸಂಭವತಿ. ಅರ್ಥಾಂತರ ಬೇರೆ ಒಂದು ವಸ್ತು ಅಂತ. ಹ್ಮ್ ಅರ್ಥ ಅಂದ್ರೆ ಇಲ್ಲಿ ವಸ್ತು, ಹ್ಮ್ ಬೇರೆ ವಸ್ತು ಅನ್ನುವಂಥದ್ದು ಇಲ್ಲಿ ನಚ ಸಂಭವತಿ ಅಂತ, ಅದು ಸಂಭವಿಸಲಾರದು ಅಂತ. ಹ್ಮ್ ಸರ್ವಸ್ಯ ವಿಕಾರ ಜಾತಸ್ಯ ನಾಮರೂಪಾಭ್ಯಾಮ್ಯಾವ ವ್ಯಾಕೃತತ್ವಾತ್. ಹ್ಮ್ ನೋಡಿ, ಈ ಕಾರ್ಯ ಸಮೂಹವಾಗಿರ್ತಕ್ಕಂಥದ್ದು ವಿಕಾರ ಜಾತಸ್ಯ ಅಂದ್ರೆ ಏನು? ಹ್ಮ್ ಈ ಕಾರ್ಯರೂಪವಾಗಿರ್ತಕ್ಕಂಥ ಈ ಪ್ರಪಂಚ. ಸರ್ವಸ್ಯ ಅಂದ್ರೆ ಹ್ಮ್ ಸಂಪೂರ್ಣ ಅಂತ. ಹ್ಮ್ ಈ ಸಂಪೂರ್ಣ ನಾಮರೂಪಾತ್ಮಕವಾಗಿರ್ತಕ್ಕಂಥ ಈ ಕಾರ್ಯ ಸಮೂಹ ಅನ್ನುವಂಥದ್ದು ಏನದಲ್ರಿ, ಹ್ಮ್ ಇದೆಲ್ಲವೂ ನಾಮರೂಪಗಳಿಂದಲೇ ವಿಭಾಗಿಸಲ್ಪಟ್ಟೈತಿಲ್ರಿ. ಇವಾಗ ನಾಮರೂಪಾಭ್ಯಾಮ್ ಏವ ಹ್ಮ್ ವ್ಯಾಕೃತತ್ವಾತ್. ಹ್ಮ್ ಈ ಪ್ರತಿಯೊಂದು ಈ ಪ್ರಪಂಚ ನಾವೇನ್ ನೋಡ್ತೀವಿ ಇದು ಕಾರ್ಯ ಅಂತ. ಹ್ಮ್ ಇದು ಪ್ರಪಂಚ ಒಂದೇ ರೀತಿ ಇಲ್ಲ, ಇದು ಹ್ಮ್ ಅನೇಕ ವಿಧವಾಗಿ ತೋರ್ತದೆ, ಇದು ಭಿನ್ನ ಭಿನ್ನವಾಗಿ ತೋರ್ತದಲ್ರಿ. ಹ್ಮ್ ಹೌದು ಅಂದ್ರೆ ಇದು ಒಂದಕ್ಕಿದ್ದ ನಾಮಗಳು ಮತ್ತೊಂದಕ್ಕಿಲ್ಲ, ಒಂದಕ್ಕಿದ್ದ ರೂಪಗಳು ಮತ್ತೊಂದಕ್ಕಿಲ್ಲ. ಹ್ಮ್ ಈಗ ಪಕ್ಷಿಗಳಲ್ಲಿ ಎಷ್ಟು ಭೇದ, ಮರಗಳಲ್ಲಿ ಎಷ್ಟು ಭೇದ, ಹ್ಮ್ ಮಾನವರಲ್ಲಿ ಎಷ್ಟು ಭೇದ, ಹ್ಮ್ ಮತ್ತಿವೆಲ್ಲ ನಾಮರೂಪಗಳಿಂದ ಹ್ಮ್ ಇಲ್ಲಿ ವಿಭಾಗವನ್ನ ಹೊಂದಿ ತೋರುವುದು. ವ್ಯಾಕರಣ ಅಂತಂದ್ರೆ ಇಲ್ರಿ, ಹ್ಮ್ ನಾಮರೂಪಗಳು ಭಿನ್ನ ಭಿನ್ನವಾಗಿ ಹ್ಮ್ ಈ ರೀತಿಯಾಗಿ ವಿಭಾಗವಾಗಿ ತೋರ್ತಾ ಇದೆ ಅಲ್ರಿ. ಇದು ಹ್ಮ್ ಭಿನ್ನ ಭಿನ್ನವಾಗಿ ತೋರ್ತದಲ್ರಿ ಇವು. ಹೌದು ಹೌದು ಆ ಅದಕ್ಕಂದ್ರೆ ಅವರು ಸರ್ವಸ್ಯ ವಿಕಾರ ಜಾತಸ್ಯ ನಾಮರೂಪಾಭ್ಯಾಮ ವ್ಯಾಕೃತತ್ವಾತ್. ಹ್ಮ್ ಈ ಸಂಪೂರ್ಣ ಕಾರ್ಯರೂಪವಾಗಿರ್ತಕ್ಕಂಥ ಈ ಸಮಸ್ತ ಜಗತ್ತನ್ನುವಂತಹದ್ದೇನಾದ ಹ್ಮ್ ಇದು ನಾಮರೂಪಗಳಿಂದಲೇ ಹ್ಮ್ ಇದು ವಿಭಾಗವಾಗಿ ತೋರ್ತಾ ಇದೆ ಅಂತ. ವ್ಯಾಕೃತತ್ವಾತ್, ವ್ಯಾಕೃತವಾಗಿ ತೋರ್ತಾ ಇದೆ ಅಂತ ಹೇಳ್ತಾರೆ ಅವರು. ಹ್ಮ್ ಹ್ಮ್ ನಾಮರೂಪಯೋರಪಿ ನಿರ್ವಹಣಂ ನಿರಂಕುಶಂ ನ ಬ್ರಹ್ಮಣೋ ಅನ್ಯತ್ರ ಸಂಭವತಿ. ಹ್ಮ್ ಈ ನಾಮರೂಪಗಳ ಒಂದು ನಿರ್ವಹ ಅನ್ನುವಂಥದ್ದು ಹ್ಮ್ ಇದು ಬ್ರಹ್ಮವನ್ನ ಬಿಟ್ರೆ ಬೇರೆ ಯಾವುದಕ್ಕೂ ಇರುವುದಿಲ್ಲ ಅಂತ. ಹ್ಮ್ ಈ ನಾಮರೂಪಗಳನ್ನ ಸರಿಯಾಗಿ ಇದಕ್ಕೆ ನಿರ್ವಾಹ ಮಾಡ್ತಕ್ಕಂಥದ್ದು ಯಾವುದು? ಬ್ರಹ್ಮವೇ ಅಂತ. ಹ್ಮ್ ಬ್ರಹ್ಮದಿಂದಲೇ ಈ ನಾಮರೂಪಗಳ ಒಂದು ಉತ್ಪತ್ತಿ ಆಗೈತಿ ಅಂತ. ಹೌದು ಹೌದು ಬ್ರಹ್ಮವೇ ಕಾರಣ ಇಲ್ಲಿ. ಹ್ಮ್ ಬ್ರಹ್ಮದಿಂದಲೇ ಈ ನಾಮರೂಪಗಳ ನಿರ್ವಾಹ ಅನ್ನುವಂಥದ್ದು ಆಗೈತಿ. ಅದನ್ನು ಬಿಟ್ರೆ ಬೇರೆ ಯಾವುದೋ ಒಂದು ವಸ್ತು ನಾಮರೂಪ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು. ಹ್ಮ್ ಹೇಗೆ ನಿರಂಕುಶ ಅಂತ ಹೇಳಿದ್ರು, ಹೌದು ಅಂದ್ರೆ ಯಾವ ಅಂಕುಶ, ಯಾವ ತಡೆ ಇಲ್ಲದೆ ಅಂತ. ಹ್ಮ್ ಯಾವುದೇ ತಡೆ ಇಲ್ಲದೆ ನಾಮರೂಪಗಳನ್ನ ನಿರ್ವಾಹ ಮಾಡ್ತಕ್ಕಂಥದ್ದು ಬ್ರಹ್ಮವೇ ಅದೇ ಹೊರತು ಬ್ರಹ್ಮವನ್ನ ಬಿಟ್ಟು ಬೇರೆ ಯಾವುದರಲ್ಲಿ ಇದು ಸಂಭವಿಸುವುದಿಲ್ಲ ಅಂತ ಹೇಳಿದ್ರು ಅವರು. ಹ್ಮ್ ಅದನ್ನೇ ಶ್ರುತಿ ಹೇಳ್ತೈತಿ ನೋಡ್ರಿ. ಅನೇನ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಹ್ಮ್ ಇತ್ಯಾದಿ ಬ್ರಹ್ಮ ಕರ್ತೃಕತ್ವ ಶ್ರವಣಾತ್. ನೋಡು, ಉಪನಿಷತ್ನಲ್ಲಿ ಏನ್ ಹೇಳ್ಕೊಂಡು ಬಂತು? ಹ್ಮ್ ಅನೇನ ಜೀವೇನ ಆತ್ಮನಾನು ಪ್ರವಿಶ್ಯ ಹ್ಮ್ ನಾಮರೂಪಿ ವ್ಯಾಕರಣವಾಣಿ. ಹ್ಮ್ ಪರಮಾತ್ಮ ಏನ್ ಮಾಡಿದ ಅಂತಂದ್ರೆ ಈ ಶರೀರಾದಿಗಳನ್ನ ಸೃಷ್ಟಿ ಮಾಡಿದ. ಹ್ಮ್ ನಾಮರೂಪಾತ್ಮಕವಾಗಿರ್ತಕ್ಕಂಥ ಅನೇಕ ಪಾಂಚಭೌತಿಕವಾಗಿರುವಂತ ಹ್ಮ್ ಈ ಶರೀರವನ್ನ ಸೃಷ್ಟಿ ಮಾಡಿದ. ಹ್ಮ್ ಸೃಷ್ಟಿ ಮಾಡಿದಾಗ ಈ ಶರೀರ ಜಡವಾಗಿ ಬಿತ್ತಿದು. ಹ್ಮ್ ಇದು ಏನು ವ್ಯವಹಾರ ಮಾಡಲೇ ಇಲ್ಲ, ಇದೇನು ಕೆಲಸ ಮಾಡಲೇ ಇಲ್ಲ. ಹ್ಮ್ ಈಗ ಕಾರುಗಳನ್ನು ತಯಾರು ಮಾಡ್ತಾರ, ಬಸ್ ತಯಾರು ಮಾಡ್ತಾರ, ಹ್ಮ್ ಅನೇಕ ವಾಹನಗಳು ತಯಾರಾಗ್ತಾವಲ್ರಿ. ಹೌದು ಮತ್ತು ಅದನ್ನ ನಡೆಸೋ ಒಬ್ಬ ಬೇಕಲ್ರಿ, ಹ್ಮ್ ಒಬ್ಬ ಚಾಲಕ ಬೇಕಲ್ಲ ಅದಕ್ಕೆ. ಹ್ಮ್ ಒಬ್ಬ ಡ್ರೈವರ್ ಇದ್ರೆ ಬಸ್ ಮುಂದೆ ಓಡ್ತದ, ಹ್ಮ್ ಅದನ್ನ ಓಡಿಸ್ಬೇಕಲ್ರಿ. ಅಲ್ಲಿ ಹೌದು ಬಸ್ ತಾನೇ ಹೋಗಂಗಿಲ್ಲ, ಅದು ಹ್ಮ್ ಹ್ಮ್ ಅದನ್ನ ನಡೆಸ್ತಕ್ಕಂಥವ್ನು ಬೇಕಲ್ಲ. ಹಂಗ ಇಲ್ಲಿ ಹ್ಮ್ ನಾಮರೂಪಗಳ ರೂಪಾತ್ಮಕವಾಗಿರ್ತಕ್ಕಂಥ ಈ ಶರೀರಾದಿಗಳನ್ನ ಸೃಷ್ಟಿ ಮಾಡಿದ. ಆದರೆ ಇದು ಜಡವಾಗಿ ಬಿತ್ತಿದೆ, ಏನು ವ್ಯವಹಾರ ಮಾಡಲಿಲ್ಲ. ಹ್ಮ್ ಅವಾಗ ಇಲ್ಲಿ ಜೀವರೂಪದಿಂದ ಹ್ಮ್
ಇಲ್ಲಿ ಪರಮಾತ್ಮನೇ ಈ ಶರೀರದೊಳಗೆ ಪ್ರವೇಶ ಆದ ಅಂತ. ಹ್ಮ್. ಇಲ್ಲಿ ಪರಮಾತ್ಮನೇ ಜೀವರೂಪದಿಂದ ಬಂದವನು ಯಾರಿಲ್ಲಿ? ಪರಮಾತ್ಮ. ಪರಮಾತ್ಮನೇ ಅದಾನ. ಹ್ಮ್. ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ ಅಂತ. ಹ್ಮ್. ಹ್ಮ್. ಇಲ್ಲಿ ಜೀವ ಅಂತ ಏನು ಕರೆಸ್ಕೊಂಡಾನಲ್ಲ, ಹ್ಮ್. ಅವನು ಪರಮಾತ್ಮನೇ ಅಂತ ದೃಷ್ಟ ತದೇವಾನು ಪ್ರಾವಿಶತ. ಹ್ಮ್. ಅವನೇ ಈ ನಾಮರೂಪ ಜಗತ್ತನ್ನ ಶರೀರಾದಿನ ಸೃಷ್ಟಿ ಮಾಡಿ ಹ್ಮ್. ಅವನೇ ಇದ್ರೊಳಗೆ ಪ್ರವೇಶ ಆಗ್ಯಾನ ಅಂತ. ಹ್ಮ್. ಅದಕ್ಕ ಇಲ್ಲಿ ಅನೇನ ಜೀವೇನ ಆತ್ಮ ಆ, ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪೆ ವ್ಯಾಕರವಾಣಿ. ಹ್ಮ್. ನಾಮರೂಪಗಳನ್ನ ವ್ಯಾಕರವಾಣಿ ಅಂತಂದ್ರೆ ಏನು? ಹ್ಮ್. ಭಿನ್ನ ಭಿನ್ನವಾಗಿ ಸೃಷ್ಟಿ ಮಾಡಿ ಅಂತ. ಅನೇಕ ಶರೀರಗಳನ್ನ, ಹ್ಮ್. ಯಾಕಂದ್ರೆ ಒಂದು ಶರೀರಕ್ಕಿರ್ತಕ್ಕಂಥ ನಾಮವೇ ಬೇರೆ, ಹ್ಮ್. ಇನ್ನೊಂದು ಶರೀರಕ್ಕಿರ್ತಕ್ಕಂಥ ನಾಮವೇ ಬೇರೆ. ಹೌದು. ಒಬ್ಬ ಬಸಪ್ಪ ಅಂತ ಇರ್ತಾನ, ಮತ್ತೊಬ್ಬ ಕಲ್ಲಪ್ಪ ಅಂತ ಇರ್ತಾನ. ಹ್ಮ್. ಮತ್ತೆ ಇವನ ಶರೀರದ ಆಕಾರವೇ ಬೇರೆ, ಅವನ ಶರೀರ ಆಕಾರವೇ ಬೇರೆ. ಹ್ಮ್. ಹೀಗೆ ನಾಮರೂಪಗಳ ಇವುಗಳ ಒಂದು ವ್ಯಾಕರಣ ಅನ್ನುವಂಥದ್ದನ್ನ ಮಾಡಿ ಪರಮಾತ್ಮ ಏನ್ ಮಾಡ್ಯಾನ, ಹ್ಮ್. ಈ ಶರೀರದೊಳಗ ಜೀವರೂಪದಿಂದ ಹ್ಮ್. ಅವನೇ ಪ್ರವೇಶ ಮಾಡ್ಯಾನ ಅಂತೇಳಿ ಹ್ಮ್. ಹಿಂಗ ಶ್ರುತಿನೇ ಹೇಳ್ಕೊಂಡು ಬರ್ತದೆ. ನಾನೇ ಪ್ರವೇಶ ಮಾಡ್ತೀನಪ್ಪ ಅಂತ ಹೇಳಿದಾರಲ್ಲಿ. ಹೌದು. ನಾಮರೂಪ ವ್ಯಾಕರವಾಣಿ ಇತ್ಯಾದಿ ಬ್ರಹ್ಮ ಕರ್ತೃತ್ವ ಕತ್ವ ಶ್ರವಣಾತ್. ಹ್ಮ್. ಅಂದ್ರೆ ಬ್ರಹ್ಮವೇ ಈ ಶರೀರಾದಿಗಳನ್ನ ಸೃಷ್ಟಿ ಮಾಡಿದಾನೆ ಅನ್ನುವಂತಹದ್ದನ್ನ ಹ್ಮ್. ನಾವು ಶ್ರುತಿಗಳಲ್ಲಿ ಶ್ರವಣ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹ್ಮ್. ಶ್ರುತಿಯಲ್ಲಿನೇ ಹೇಳ್ಬಿಟ್ಟೈತಲ್ಲ ಅಂತ ಹ್ಮ್. ಈ ರೀತಿ ಅಲ್ಲಿ ಆಚಾರ್ಯ ಹೇಳಿದರು. ಹ್ಮ್. ಇನ್ನ ನನು ಜೀವಸ್ಯಾಪಿ ಪ್ರತ್ಯಕ್ಷಂ ನಾಮ ರೂಪ ವಿಷಯಂ ನಿರೂಢತ್ವಮಸ್ತಿ. ಹ್ಮ್. ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾನ. ಹ್ಮ್. ಅಲ್ರಿ, ಪರಮಾತ್ಮ ಮಾತ್ರ ಎಲ್ಲಿ ನಾಮರೂಪಗಳು ಸೃಷ್ಟಿ ಮಾಡ್ತಾ ಇದ್ದಾನ, ಹ್ಮ್. ಜೀವನು ಕೂಡ ಮಾಡ್ತಾ ಇದ್ದಾನಲ್ಲ. ಹ್ಮ್. ನಮಗೆ ಪ್ರತ್ಯಕ್ಷವಾಗಿ ಜೀವ ಸೃಷ್ಟಿ ಮಾಡೋದು ಹ್ಮ್. ನಮ್ಮ ಲೋಕದಲ್ಲಿ ಕಂಡು ಬಂದೈತಲ್ಲ ಹ್ಮ್. ಅಂತ ಪೂರ್ವ ಪಕ್ಷಿ ಕೇಳ್ತಾನ ಅವನು. ಹ್ಮ್. ಹ್ಮ್. ನಾಮರೂಪ ವಿಷಯಂ ಹ್ಮ್. ಅಂದ್ರೆ ನಾಮರೂಪಗಳನ್ನ ಹ್ಮ್. ಇಲ್ಲಿ ನಿರ್ವಾಹ ಮಾಡತಕ್ಕಂಥದ್ದು ಹ್ಮ್. ಇದು ಜೀವಸ್ಯಾಪಿ ಅಂತ. ಹ್ಮ್. ಜೀವನಿಗೂ ಕೂಡ ನಿರೂಢತ್ವಮಸ್ತಿ. ಹ್ಮ್. ಅಂದ್ರೆ ಅದು ನಿರ್ವಾಹ ಮಾಡತಕ್ಕಂಥದ್ದು ಹ್ಮ್. ಇದೆಯಲ್ಲ ಅಂತ. ಹ್ಮ್. ಇದು ಪ್ರತ್ಯಕ್ಷವಾಗಿ ಐತಲ್ಲ ಅಂತ ಕೇಳ್ತಾನ ಅವನು. ಹ್ಮ್. ಪ್ರತ್ಯಕ್ಷಂ ಅಂತ ಹೇಳಿದವನು. ಹೌದು. ಹೌದು. ಜೀವಸ್ಯಾಪಿ ಪ್ರತ್ಯಕ್ಷಂ ನಾಮರೂಪ ವಿಷಯಂ ನಿರ್ವೋಢತ್ವಮಸ್ತಿ. ಹ್ಮ್. ಅದಕ್ಕೆ ಉತ್ತರ ಕೊಡ್ತಾರೆ. ಹ್ಮ್. ಬಾಢಮಸ್ತಿ. ಹ್ಮ್. ಬಾಢಮ್ ಅಂದ್ರೆ ಸತ್ಯಪ, ಹ್ಮ್. ಹೇಳುದು ನಿಜ ಅಂತ. ಹ್ಮ್. ಬಾಢಮ್ ಅನ್ನೋ ಶಬ್ದಕ್ಕ ಅಸ್ತಿ ಇದೆ. ಹ್ಮ್. ಅಂದ್ರೆ ನಾಮರೂಪಗಳನ್ನು ನಿರ್ವಾಹ ಮಾಡತಕ್ಕಂಥದ್ದು ಹ್ಮ್. ಜೀವನಲ್ಲಿಯೂ ಕೂಡ ಪ್ರತ್ಯಕ್ಷವಾಗಿ ಇದೆ. ಹ್ಮ್. ಆದರೆ ಅದಕ್ಕೆ ಮುಂದೆ ಅವರು ಇದನ್ನ ವಿವರಣೆ ಕೊಡ್ತಾರೆ ಅವರು. ಹ್ಮ್. ನಾಮರೂಪ ನಿರ್ವಹಣಾಭಿಧಾನಾದೇವ ಚ ಸೃಷ್ಟುತ್ವಾದಿ ಅಭೇದಸ್ತಿ ಅವಿವಕ್ಷಿತ ಅಂತ. ಹ್ಮ್. ಇಲ್ಲಿ ಅಭೇದವನ್ನ ಹ್ಮ್. ಯಾರು ಜೀವ ಮತ್ತು ಬ್ರಹ್ಮರಿಗೆ ಹ್ಮ್. ಅಭೇದವೇ ಇಲ್ಲಿ ವಿವಕ್ಷಿತವಾಗಿದೆ ಅಂತ ಹೇಳ್ತಾರಲ್ಲಿ. ಹ್ಮ್. ಶ್ರುತಿ ಅನ್ನುವಂಥದ್ದಲ್ಲಿ ಹ್ಮ್. ಜೀವ ಮತ್ತು ಬ್ರಹ್ಮ ಅನ್ನುವಂಥದ್ದು ಹ್ಮ್. ಒಂದೇ ಅಂತ ಉಪದೇಶ ಮಾಡೋದ್ರಲ್ಲಿ ತಾತ್ಪರ್ಯ ಅದಂಥದ್ದು. ಹ್ಮ್. ಇಲ್ಲಿ ವಿವಕ್ಷಿತವಾಗಿರ್ತಕ್ಕಂಥದ್ದು ಯಾವುದು? ಹ್ಮ್. ಜೀವ ಬ್ರಹ್ಮನಿಕ್ಕಿಂತಲೂ ಬೇರೆ ಅಲ್ಲ ಅಂತ. ಹ್ಮ್. ಜೀವ ಬ್ರಹ್ಮ ಸ್ವರೂಪನೇ ಅದಾನವನು. ಹ್ಮ್. ಅಲ್ಲಿ ಅಭೇದವನ್ನ ಹೇಳುವಂತಹದ್ದೇ ಅಲ್ಲಿ ಹ್ಮ್. ಪ್ರಸ್ತುತ ವಿಷಯ ಅಂತಲ್ಲಿ. ಹ್ಮ್. ಹ್ಮ್. ನಾಮರೂಪ ನಿರ್ವಹಣ ಅಭಿಧಾನಾದೇವ ಚ ಹ್ಮ್. ಸೃಷ್ಟುತ್ವಾದಿ ಬ್ರಹ್ಮಲಿಂಗಂ ಅಭಿಹಿತಂ ಭವತಿ. ಹ್ಮ್. ಇಲ್ಲಿ ನಾಮರೂಪಗಳ ಒಂದು ನಿರ್ವಹಣ ಅಭಿಧಾನಾದೇವ ಹ್ಮ್. ಅಂದ್ರೆ ಅದನ್ನ ಉಪದೇಶ ಮಾಡಿದ್ದರಿಂದಲೇ ಹ್ಮ್. ನಾಮರೂಪಗಳನ್ನ ನಿರ್ವಾಹ ಮಾಡತಕ್ಕಂಥದ್ದು ಅಂತೇಳಿ ಹ್ಮ್. ಹೀಗೆ ಶ್ರುತಿ ಅನ್ನುವಂಥದ್ದು ಹೇಳಿದ್ದರಿಂದ ಹ್ಮ್. ಸೃಷ್ಟುತ್ವಾದಿ ಬ್ರಹ್ಮಲಿಂಗಂ ಅಭಿಹಿತಂ ಭವತಿ. ಹ್ಮ್. ಈ ಸೃಷ್ಟಿ ಮಾಡುವಿಕೆ ಮೊದಲಾದಂತಹದ್ದು ಹ್ಮ್. ಇದು ಬ್ರಹ್ಮದ ಲಿಂಗ ಅಂತ ನಮಗಲ್ಲಿ ಸ್ಪಷ್ಟವಾಗಿ ಕಾಣ್ತೇವಲ್ಲ, ನೋಡ್ತೇವಲ್ಲ ಅದನ್ನ ಅಂತ ಹೇಳ್ತಾರ ಹೌದು. ಶ್ರುತಿಯಲ್ಲಿ. ಹ್ಮ್. ನಾಮರೂಪ ನಿರ್ವಾಹ ಮಾಡತಕ್ಕಂಥದ್ದು ಬ್ರಹ್ಮವೇ ಅಂತ ಹೇಳಿದ್ದರಿಂದ ಹ್ಮ್. ಈ ಸೃಷ್ಟಿ ಹ್ಮ್. ಸೃಷ್ಟಿ ಮೊದಲಾದ ಕರ್ತು ಯಾರು ಅಂತಂದ್ರೆ ಇಲ್ಲಿ ಬ್ರಹ್ಮ. ಹ್ಮ್. ಆದ್ರಿಂದ ಇಲ್ಲಿ ಬ್ರಹ್ಮಲಿಂಗ ಅನ್ನುವಂತಹದ್ದು ನೀವಿಲ್ಲ ಅಂತ ಹೇಳ್ತಾ ಇದ್ರಲ್ಲ, ಇಲ್ಲಿದೆ ಅಲ್ಲ ಅಂತ ಹೇಳ್ತಾರೆ ಅವರು. ಹ್ಮ್. ಸೃಷ್ಟುತ್ವಾದಿ ಅಂದ್ರೆ ಸೃಷ್ಟಿ ಮೊದಲಾದ ಸೃಷ್ಟಿ ಸ್ಥಿತಿ ಲಯ
ಹ್ಮ್ ಈ ಮೊದಲಾದವುಗಳು ಇವು ಬ್ರಹ್ಮದ ಲಿಂಗ ಅಂತ ಹೇಳಿ ಹ್ಮ್ ಹೀಗೆ ಇಲ್ಲಿ ಅಭಿಹಿತಂ ಭವತಿ, ಹ್ಮ್ ಇದು ನಮಗ ಸ್ಪಷ್ಟವಾಗಿ ಗೋಚರ ಆಗ್ತೈತಿ ಅಂತ. ಹೌದು. ತದ್ ಬ್ರಹ್ಮ ತದಮೃತಂ ಸ ಆತ್ಮ, ಮತ್ತು ಅಲ್ಲಿ ಮಂತ್ರ ಏನ್ ಹೇಳ್ತು, ಅದುವೇ ಬ್ರಹ್ಮ ಹ್ಮ್ ಮತ್ತು ಅದುವೇ ಅಮೃತ. ಅಮೃತ ಅಂದ್ರೆ ಏನು, ಮರಣರಹಿತವಾಗಿರ್ತಕ್ಕಂಥ, ಹ್ಮ್ ಹ್ಮ್ ಅದು ಅದೇ ಬ್ರಹ್ಮ ಅದೇ ಅಮೃತ ಸ ಆತ್ಮ, ಹ್ಮ್ ಅದುವೇ ಆತ್ಮವಾಗಿದೆ ಅಂತ ಹೇಳಿ ಚಾಂದೋಗ್ಯ ಉಪನಿಷತ್ನಲ್ಲಿ ಹ್ಮ್ ಅಲ್ಲಿ ಏನ್ ಹೇಳ್ಕೊಂಬಂದ್ರು, ಇತಿ ಬ್ರಹ್ಮವಾದಸ್ಯ ಲಿಂಗಾನಿ. ಹ್ಮ್ ಅಲ್ಲಿ ಆಕಾಶ ಅನ್ನುವಂತ ಶಬ್ದಕ್ಕೆ ಬ್ರಹ್ಮವೇ ಅಂತ ನಾವು ಅರ್ಥ ಮಾಡ್ಲಿಕ್ಕೆ ಇವೆಲ್ಲ ಕಾರಣಗಳು ಅಂತ, ಹ್ಮ್ ಇವೆಲ್ಲ ಚಿಹ್ನೆಗಳು ಅಂತ ಹೇಳ್ತಾರ ಅವ್ರು. ಹ್ಮ್ ಹ್ಮ್ ಇವೆಲ್ಲ ಬ್ರಹ್ಮದ ಲಿಂಗಗಳು ಅಂತ. ಹ್ಮ್ ಯಾಕ ಮಂತ್ರದಲ್ಲಿ ಅದುವೇ ಬ್ರಹ್ಮ ಮತ್ತು ಅದುವೇ ಏನಾಗೈತಿ, ಅಮೃತ ಆಗೈತಿ, ಅದುವೇ ಆತ್ಮ ಅಂತ ಹೇಳಿ ಹ್ಮ್ ಅಲ್ಲಿ ಬ್ರಹ್ಮವಾದಸ್ಯ ಲಿಂಗಾನಿ. ಹ್ಮ್ ಆ ಆಕಾಶ ಅನ್ನುವಂಥ ಶಬ್ದಕ್ಕೆ ಬ್ರಹ್ಮ ಅಂತಾನೆ ನಾವು ಅರ್ಥ ಮಾಡ್ಲಿಕ್ಕೆ ಹ್ಮ್ ಇಷ್ಟೆಲ್ಲ ಲಿಂಗಗಳು ಅದಾವು ಅಂತ. ಹ್ಮ್ ಆಮೇಲೆ ಆಕಾಶಸ್ಥಲಿಂಗಾತಿತ್ಯಸ್ಯೈವ ಅಯಂ ಪ್ರಪಂಚ. ಹ್ಮ್ ಪ್ರಪಂಚ ಇಲ್ಲಿ ಹಿಂದೆ ಆಕಾಶಸ್ಥಲಿಂಗ ಅಂತಂತೇಳಿ ಹ್ಮ್ ಒಂದು ಸೂತ್ರ ಬಂದಿತ್ತು. ಹ್ಮ್ ಆ ಸೂತ್ರದಲ್ಲಿಯೂ ಕೂಡ ಹ್ಮ್ ಅಲ್ಲಿ ಅದರ ಅಧಿಕರಣ ಅಂತ, ಅಲ್ಲಿ ಏನು ಅಧಿಕರಣ ಬಂದಿತ್ತಲ್ಲ ಅದಕ್ಕೆ ಆಕಾಶಸ್ಥಲಿಂಗ ಅಂತ ಹೇಳಿ, ಹ್ಮ್ ಇತ್ಯಸ್ಯೈವ ಅಯಂ ಪ್ರಪಂಚ, ಹ್ಮ್ ಅದರ ವಿವರಣೆ ಅಂತ ಇದು ಕೂಡ ಹ್ಮ್ ಇದೇನು ಈ ಅಧಿಕರಣ ಹೇಳಿದಾರಲ್ಲ ಹ್ಮ್ ಅಲ್ಲಿಯೂ ಕೂಡ ಆಕಾಶ ಶಬ್ದಕ್ಕೆ ಬ್ರಹ್ಮವೇ ಅಂತೇಳಿ ಅರ್ಥ ಮಾಡ್ಕೊಂಡು ಬಂದಾರ ಅಲ್ಲಿಯೂ. ಹ್ಮ್ ಅದರ ವಿವರಣೆಯನ್ನೇ ಮತ್ತೆ ಈ ಅಧಿಕರಣದಲ್ಲಿ ಕೊಡ್ತಾ ಇದ್ದಾರೆ ಇವಾಗ. ಹ್ಮ್ ಇಲ್ಲಿಯೂ ಕೂಡ ಅದರದ್ದೇ ವಿವರಣೆ ಐತಿ ಹೊರತು ಇದೊಂದು ಬೇರೆ ಅಲ್ಲ ಅಂತ. ಹ್ಮ್ ಮತ್ತೆ ಅಲ್ಲೊಂದು ರೀತಿ ಹೇಳಿದ್ರಿ ಇಲ್ಲೊಂದು ರೀತಿ ಹೇಳಿದ್ರಿ ಅಂತ ಹೆಂಗೇನು ಅರ್ಥ ಅಲ್ಲ, ಹೌದು. ಅದರದ್ದೇ ವಿವರಣೆ ಅಂತ ಹೇಳ್ತಾರೆ ಅವರು. ಹ್ಮ್ ಅದೇ ಅಧಿಕರಣದ್ದೇ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಅಂತ. ಹ್ಮ್ ಹಾ ಅಂದ್ರೆ ಅಲ್ಲಿ ಹಿಂದ ಆ ಒಂದು ಸೂತ್ರ ಭಾಷೆದೊಳಗ ಹ್ಮ್ ಈ ವಾಕ್ಯ ಅನ್ನುವಂಥದ್ದು ಅದು ಬ್ರಹ್ಮಪರ ಅಂತ ಹೇಳಿ ಹ್ಮ್ ಸಿದ್ಧ ಮಾಡಿ ಇಟ್ಟಿದ್ರು ಅದನ್ನ. ಹೌದು. ಈಗ ಅದನ್ನೇ ಇಲ್ಲಿ ಸ್ಪಷ್ಟಪಡಿಸಿದಾರ ಅಂತ. ಹ್ಮ್ ಯಾಕಲ್ಲಿ ಬ್ರಹ್ಮ ಅಮೃತ ಆತ್ಮ ಅನ್ನುವಂತ ಹ್ಮ್ ಈ ವಚನಗಳಿಂದ ಹ್ಮ್ ನಮಗ ಅದು ಬ್ರಹ್ಮ ಅಂತ ಇಲ್ಲಿ ಸ್ಪಷ್ಟ ಆಗತೈತೆ ಅಂತ. ಹ್ಮ್ ಇನ್ನ ಈ ಅಧಿಕರಣವನ್ನ ಮುಗಿಸಿದ್ರಿ ಇವಾಗ. ಹ್ಮ್ ಇನ್ನ ಮುಂದ 13ನೇ ಅಧಿಕರಣ ಹ್ಮ್ ಸುಸುಪ್ತಿ ಉತ್ಕ್ರಾಂತ್ಯಧಿಕರಣ ಅಂತ ಹೇಳಿ. ಹ್ಮ್ ಸುಸುಪ್ತಿ ಉತ್ಕ್ರಾಂತಯೋರ್ಭೇದೇನ ಅಂತ 42ನೇ ಸೂತ್ರ ಇದು. ಹ್ಮ್ ಸುಸುಪ್ತಿ ಮತ್ತು ಉತ್ಕ್ರಾಂತಿಗಳಲ್ಲಿ ಹ್ಮ್ ಈ ಜೀವನಿಗಿಂತ ಬೇರೆಯಾಗಿ ಹ್ಮ್ ಇಲ್ಲಿ ಬ್ರಹ್ಮವನ್ನ ಉಪದೇಶ ಮಾಡಿದ್ದಾರೆ ಅಂತ. ಹ್ಮ್ ಇಲ್ಲಿ ಮೊದಲ ವಿಷಯವಾಕ್ಯ ಏನು, ಹ್ಮ್ ಮತ್ತು ಇದಕ್ಕೆ ಸಂಶಯಗಳೇನು, ಹ್ಮ್ ಇದಕ್ಕೆ ಪೂರ್ವ ಪಕ್ಷ ಏನು, ಹ್ಮ್ ಮತ್ತು ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಹ್ಮ್ ಇಲ್ಲಿ ಮುಂದೆ ವಿವರಣೆ ಕೊಡ್ತಾರೆ ಈಗ ಅವರು. ಹ್ಮ್ ಅದಕ್ಕೆ ಇಲ್ಲಿ ಭಾಷ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡ್ರಿ. ಹ್ಮ್ ವ್ಯಪದೇಶಾತ್ ಇತಿ ಅನುವರ್ತತೆ. ವ್ಯಪದೇಶಾತ್ ಅಂದ್ರೆ ಏನು, ಉಪದೇಶ ಮಾಡಿರುವುದರಿಂದ ಅಂತ ಇಲ್ಲಿ. ಇದು ಹಿಂದಿನ ಸೂತ್ರದಿಂದಲೂ ಕೂಡ ಇಲ್ಲಿ ಇದು ಅನುವರ್ತನ ಮಾಡ್ಕೊಂಡು ಬಂದದ ಅಂತ, ಹ್ಮ್ ಇದು ಅನುಸರಿಸಿಕೊಂಡು ಬಂದದ. ಇದು ವ್ಯಪದೇಶಾತ್ ಅನ್ನುವಂತಹದ್ದು ಹ್ಮ್ ಹಿಂದಿನ ಸೂತ್ರದಲ್ಲಿ ಕೂಡ ಅದನ್ನು ವ್ಯಪದೇಶಾತ್ ಅಂತ ಬಂದಿತ್ತಲ್ಲಿ, ಅಲ್ಲಿ ಹೇಳಿದ್ರಲ್ರಿ ಅದು. ಹೌದು ಹೌದು. ಅದು ಹಿಂದಿನ ಸೂತ್ರದಿಂದ ಇದು ಸಂಬಂಧ ಇವಾಗ. ಹ್ಮ್ ಅದನ್ನೇ ಇಲ್ಲಿ ತಗೊಂಡಿದಾರ ಅವ್ರು. ಹ್ಮ್ ಅದನ್ನು ಅನುಸರಿಸಿಕೊಂಡೇ ಇಲ್ಲಿ ವ್ಯಪದೇಶಾತ್ ಅನ್ನುವಂತ ಮಾತು ಇಲ್ಲಿ ಬಂದದ ಅಂತ. ಹ್ಮ್ ಬೃಹದಾರಣ್ಯಕೆ ಷಷ್ಠೇ ಪ್ರಪಾಠಕೆ ಕತರ ಆತ್ಮೇತಿ ಯೋಯಂ ವಿಜ್ಞಾನಮಯ ಪ್ರಾಣೇಶೋ ಹೃದ್ಯಂತರ್ಜ್ಯೋತಿ ಪುರುಷಃ. ಹ್ಮ್ ಈಗ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದ ಒಂದು ಮಂತ್ರವನ್ನ ಇಲ್ಲಿ ತಗೊಳ್ತಾರೆ ಇದ್ರ. ಹ್ಮ್ ನಮಗಿದೆ ಇಲ್ಲಿ ವಿಷಯ ವಾಕ್ಯ. ಒಂದು ಶ್ರುತಿ ತಗೊಂಡ್ರು ಅಂತಂದ್ರೆ ಆ ಶ್ರುತಿಯ ವಾಕ್ಯದ ಬಗ್ಗೆ ಚರ್ಚೆ ನಮಗೆ ಇವಾಗ. ಹ್ಮ್ ಆ ಶ್ರುತಿಯಲ್ಲಿ ಹೇಳ್ತಕ್ಕಂತ ಮಂತ್ರದ ಅಭಿಪ್ರಾಯ ಏನು, ಅಲ್ಲಿ ಮಂತ್ರ ಏನ್ ಹೇಳಿಕ್ ಹೊರಟದ ಅನ್ನೋದ್ರ ಬಗ್ಗೆ ಹ್ಮ್ ನಾವಿಲ್ಲಿ ಜಿಜ್ಞಾಸೆಯನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಹ್ಮ್ ಇಲ್ಲಿ ಕಥಮ ಆತ್ಮ, ಇಲ್ಲಿ ಆತ್ಮ ಅಂದ್ರೆ ಯಾರು, ಹ್ಮ್ ಇಲ್ಲಿ ಪ್ರಶ್ನೆ ಮೊದಲು ನಮಗೆ ಏನ್ ಪ್ರಶ್ನೆ ಬರ್ತದ ಅಂತಂದ್ರೆ ಹ್ಮ್ ಆತ್ಮ ಅಂದ್ರೆ ಯಾರು ಅಂತ ಹ್ಮ್ ಇಲ್ಲಿ ಪ್ರಶ್ನೆ. ಆತ್ಮ ಕಥಮ, ಹ್ಮ್ ಕಥಮ ಆತ್ಮೇತಿ ಯೋ ಅಯಂ ವಿಜ್ಞಾನಮಯ, ಹ್ಮ್ ಅಂದ್ರೆ ಯಾವನು ವಿಜ್ಞಾನಮಯನಾಗಿದ್ದಾನೋ, ಹ್ಮ್ ವಿಜ್ಞಾನಮಯ
ಪ್ರಾಣೇಶು ಅಂದ್ರೆ ಪ್ರಾಣಗಳಲ್ಲಿ ಹ್ಮ್ ಪ್ರಾಣಗಳಲ್ಲಿ ಯಾವನು ವಿಜ್ಞಾನಮಯನಾಗಿದ್ದಾನೆ ಹ್ಮ್ ಅಂಥೇಳಿ ಇಲ್ಲಿ ಉಪಕ್ರಮವನ್ನು ಮಾಡಿದ್ದಾರೆ. ಇತ್ಯುಪಕ್ರಮ್ಯ ಹ್ಮ್ ಕಥಮ ಆತ್ಮ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ, ಹ್ಮ್ ಓ ಅಯಂ ಯಹ ಅಂದ್ರೆ ಯಾವ, ಅಯಂ ಈ ವಿಜ್ಞಾನಮಯ ಹ್ಮ್ ವಿಜ್ಞಾನಮಯ ಸ್ವರೂಪನಾಗಿರ್ತಕ್ಕಂಥವನು, ಪ್ರಾಣೇಶು ಪ್ರಾಣಗಳಲ್ಲಿ ಹ್ಮ್ ಯಾವನು ವಿಜ್ಞಾನಮಯನಾಗಿದ್ದಾನೆಯೋ, ಹ್ಮ್ ಹೃದ್ಯಂತರ್ಜ್ಯೋತಿ ಪುರುಷ ಹ್ಮ್ ಹೃದಿ ಅಂದ್ರೆ ನಮ್ಮ ಹೃದಯದೊಳಗ ಹ್ಮ್ ಅಂತರ್ಜ್ಯೋತಿ ಹ್ಮ್ ಅಂತ ಅಂದ್ರೆ ಒಳಗ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಯಾವ ಪುರುಷದಾನಲ್ಲ ಹ್ಮ್ ಅವನು ಇಲ್ಲಿ ವಿಜ್ಞಾನಮಯ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಹ್ಮ್ ಇಲ್ಲಿ ಉಪಕ್ರಮವನ್ನ ಮಾಡಿ ಹ್ಮ್ ಭೂಯಾನ್ ಆತ್ಮವಿಷಯ ಪ್ರಪಂಚ ಕೃತಃ ಹ್ಮ್ ತತ್ ಕಿಂ ಸಂಸಾರಿ ಸ್ವರೂಪ ಮಾತ್ರಾನ್ ವ್ಯಾಖ್ಯಾನ ಪರಂ ವಾಕ್ಯಂ ಉತ ಅಸಂಸಾರಿ ಸ್ವರೂಪ ಪ್ರತಿಪಾದನ ಪರಂ ಇತಿ ಸಂಶಯ. ನೋಡು, ಈ ಮಂತ್ರದಲ್ಲಿ ಹ್ಮ್ ಇವರು ಏನ್ ಕೇಳ್ತಾರ ಅಂದ್ರೆ ಇಲ್ಲಿ ಉಪಕ್ರಮವನ್ನು ಮಾಡ್ಯಾರ ಮತ್ತು ಭೂಯಾನ್ ಆತ್ಮ ವಿಷಯ ಪ್ರಪಂಚ ಕೃತಃ. ಹ್ಮ್ ಭೂಯಾನ್ ಅಂದ್ರೆ ಹೆಚ್ಚಿಗೆ ಅಂತ. ಹ್ಮ್ ಹೆಚ್ಚಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಹ್ಮ್ ಇಲ್ಲಿ ಆತ್ಮ ವಿಷಯ ಪ್ರಪಂಚ ಹ್ಮ್ ಅಂದ್ರೆ ಆತ್ಮ ವಿಷಯಕವಾಗಿ ಹ್ಮ್ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ನಮಗಲ್ಲಿ. ಹ್ಮ್ ಪ್ರಪಂಚ ಅಂದ್ರೆ ಏನು ವಿಸ್ತಾರವಾಗಿ ಆತ್ಮ ವಿಷಯವನ್ನೇ ಅಲ್ಲಿ ಚರ್ಚೆ ಮಾಡಿದಾರ ಅಂತ. ಹ್ಮ್ ತತ್ ಕಿಂ ಸಂಸಾರಿ ಸ್ವರೂಪ ಮಾತ್ರಾನ್ ವ್ಯಾಖ್ಯಾನ ಪರಂ. ಹ್ಮ್ ಇಲ್ಲಿ ಈ ಸಂಸಾರಿ ಸ್ವರೂಪವುಳ್ಳಂತ ಹ್ಮ್ ಇಲ್ಲಿ ಕೇವಲ ಆತ್ಮನ ಒಂದು ಆ ಸಂಸಾರಿ ಸ್ವರೂಪವನ್ನ ಅಲ್ಲಿ ಮಾತ್ರ ಅದನ್ನ ಹೇಳಲಿಕ್ಕೆ ಬಂದೈತೋ ಹ್ಮ್ ಅಥವಾ ಅಸಂಸಾರಿ ಸ್ವರೂಪ ಪ್ರತಿಪಾದನ ಪರಂ ಹ್ಮ್ ಇಲ್ಲಿ ಅಸಂಸಾರಿಯ ಸ್ವರೂಪವನ್ನ ಪ್ರತಿಪಾದನ ಮಾಡಲಿಕ್ಕೆ ಬಂದೈತೋ ಆ ಮಂತ್ರ. ಹ್ಮ್ ಆ ಮಂತ್ರ ತಾತ್ಪರ್ಯ ಎಲ್ಲಿ ಅದ ಅಂತ. ಹ್ಮ್ ಸಂಸಾರಿಯಾಗಿರ್ತಕ್ಕಂಥ ಜೀವನ ಸ್ವರೂಪವನ್ನ ಮಾತ್ರ ಅಲ್ಲಿ ಹ್ಮ್ ಹೇಳಲಿಕ್ಕೆ ಅನುವಾದ ಮಾಡ್ಕೊಂಡು ಬಂದದು. ಹ್ಮ್ ಅದಕ್ಕೆ ಹೇಳ್ತಾರ ಆತ್ಮನ ಒಂದು ಸಂಸಾರದ ಸ್ವರೂಪ ಅನ್ನುವಂಥದ್ದು ಏನದಲ್ಲ, ಈ ಸಂಸಾರ ಸ್ವರೂಪ ಹ್ಮ್ ಅದನ್ನು ಮಾತ್ರ ಇಲ್ಲಿ ಅನುವಾದ ಮಾಡಿಕೊಂಡು ಬಂದಿರತಕ್ಕಂಥ ವಾಕ್ಯವೋ ಅಥವಾ ಅಸಂಸಾರಿಯಾಗಿರ್ತಕ್ಕಂಥ ಹ್ಮ್ ಯಾವ ಸ್ವರೂಪ ಅಂದ್ರೆ ಆ ಪರಮಾತ್ಮ ಅಸಂಸಾರಿಯಾಗಿದ್ದಾನೆ ಅಂತೇಳಿ ಆ ಪರಮಾತ್ಮನ ಹ್ಮ್ ಅಸಂಸಾರಿ ಸ್ವರೂಪವನ್ನ ಪ್ರತಿಪಾದನ ಮಾಡ್ಲಿಕ್ಕೆ ಬಂದೈತೋ ಅಂತ ಹೇಳಿ ಇಲ್ಲಿ ಒಂದು ಆಕ್ಷೇಪ ಅನ್ನುವಂಥದ್ದು ನಮಗೆ ಉಂಟಾಗ್ತದೆ. ಹ್ಮ್ ಇಲ್ಲಿ ಅಸಂಸಾರಿ ಅಂದ್ರೆ ಏನು, ಬ್ರಹ್ಮ ಪರಮಾತ್ಮ ಅಂತ. ಹ್ಮ್ ಪರಮಾತ್ಮನ ಅಸಂಸಾರಿ ಸ್ವರೂಪವನ್ನ ಹ್ಮ್ ಇಲ್ಲಿ ಪ್ರತಿಪಾದನ ಮಾಡೋದ್ರಲ್ಲಿ ಹ್ಮ್ ಒಂದು ಶ್ರುತಿಯ ತಾತ್ಪರ್ಯ ಅನ್ನುವಂಥದ್ದೈತೋ ಹ್ಮ್ ಅಥವಾ ಆತ್ಮನ ಒಂದು ಸಂಸಾರಿ ಸ್ವರೂಪವನ್ನ ಹ್ಮ್ ಪ್ರತಿಪಾದನ ಮಾಡೋದ್ರಲ್ಲಿ ತಾತ್ಪರ್ಯ ಐತೋ ಅಂತೇಳಿ ಹ್ಮ್ ಹೀಗೆ ಒಂದು ಸಂಶಯ ಇಲ್ಲಿ ನಮಗ ಈ ಶ್ರುತಿಯೊಳಗ ಸಂಶಯ ಹಿಂಗ. ಯಾಕಂದ್ರೆ ಇಲ್ಲಿ ಎರಡೂ ರೀತಿ ನಮ್ಗೆ ಅರ್ಥ ಆಗ್ತದೆ. ಪೂರ್ವ ಪಕ್ಷಿ ಅದಕ್ಕೆ ಮತ್ತೆ ಅವನು ಹೇಳ್ತಾನೆ ಇಲ್ಲಿ. ಯಾಕೆ ಇಲ್ಲಿ ಆತ್ಮನ ಸಂಸಾರ ಸ್ವರೂಪವನ್ನೇ ವರ್ಣನ ಮಾಡ್ಲಿಕ್ಕೆ ಬಂದದಂತ ಅವನು ಹೇಳ್ತಾ ಇದ್ದಾನೆ ಅವನಲ್ಲಿ. ಅದಕ್ಕೆ ಇಲ್ಲಿ ವಿಜ್ಞಾನಮಯ ಪ್ರಾಣೇಶು ಹೃದ್ಯಂತರ ಜ್ಯೋತಿ ಪುರುಷ ಯಾವ ವಿಜ್ಞಾನಮಯ ಸ್ವರೂಪನಾಗಿರ್ತಕ್ಕಂಥವನು ನಮ್ಮ ಹೃದಯದೊಳಗೆ ಜ್ಯೋತಿ ರೂಪನಾಗಿರ್ತಕ್ಕಂಥ ಯಾವ ಪುರುಷ ಇದಾನಲ್ಲ, ಪ್ರಾಣೇಶು ಅಂತ ಹೇಳಿದ್ರು. ಪ್ರಾಣಗಳಲ್ಲಿ ವಿಜ್ಞಾನಮಯ ಸ್ವರೂಪನಾಗಿರ್ತಕ್ಕಂಥ ನಮ್ಮ ಹೃದಯದೊಳಗ ಅಂತರ್ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪುರುಷ ಇದಾನಲ್ಲ, ಇವನು ಅಂದ್ರೆ ಆತ್ಮನ ಒಂದು ಸಂಸಾರಿ ಸ್ವರೂಪವನ್ನ ಪ್ರತಿಪಾದನ ಮಾಡೋದ್ರಲ್ಲಿ ಆ ಶ್ರುತಿಯ ತಾತ್ಪರ್ಯ ಐತೋ ಅಥವಾ ಅಸಂಸಾರಿ ಅಂದ್ರೆ ಅಲ್ಲಿ ನಿಜವಾದ ಪ್ರತ್ಯೇಕ ಆತ್ಮ ಅಥವಾ ಪರಮಾತ್ಮ ಅಂತ. ಅಸಂಸಾರಿ ಅಂದ್ರೆ ಇಲ್ಲಿ ಪರಮಾತ್ಮ ಅಂತ ಇಲ್ಲಿ ಆ ಪರಮಾತ್ಮನ ಒಂದು ಅಸಂಸಾರಿ ಸ್ವರೂಪವನ್ನ ಹೇಳಿಕ್ ಬಂದೈತೋ ಅಂತ ಈ ರೀತಿ ಒಂದು ನಮಗೆ ಸಂಶಯ. ಇದಕ್ಕೆ ಪೂರ್ವ ಪಕ್ಷಿ ಅನ್ನುವಂತಹದ್ದು ಹೇಳ್ತಾನ, ಕಿಂ ತಾವತ್ತು ಪ್ರಾಪ್ತಂ. ಇಲ್ಲಿ ಮೊದಲು ಪೂರ್ವ ಪಕ್ಷ ಅಭಿಪ್ರಾಯ ಏನು ಅಂತ ಕೇಳಿದ್ರೆ, ಸಂಸಾರಿ ಸ್ವರೂಪ ಮಾತ್ರ ವಿಷಯಮೇವ. ಇಲ್ಲಿ ಆ ಸಂಸಾರಿಯ ಸ್ವರೂಪದ ಮಾತ್ರವೇ ಇಲ್ಲಿ ವಿಷಯ ಅಂತ ಹೇಳ್ತಾನ ಅವನು. ಇದು ಕೇವಲ ಸಂಸಾರಿ ಸ್ವರೂಪದ ವಿಷಯವನ್ನೇ ಇಲ್ಲಿ ಹೇಳಲಿಕ್ಕೆ ಬಂದದ ಅಂತ ಈ ಶ್ರುತಿ ಎನ್ನುವಂತಹದ್ದು. ಆತ್ಮನ ಒಂದು ಸಂಸಾರಿ ಸ್ವರೂಪದ ವಿಚಾರವನ್ನೇ ಇಲ್ಲಿ ಹೇಳಲಿಕ್ಕೆ ಬಂದದ ಅಂತೇಳಿ ಪೂರ್ವ ಪಕ್ಷಿ ಹೇಳ್ತಾನೆ ಇಲ್ಲಿ.
ಇಲ್ಲಿ ಆತ್ಮನ ಬಗ್ಗೆ ಹೇಳಕ್ ಬಂದಿಲ್ಲ ಇಲ್ಲಿ. ಹ್ಮ್ ಯಾವುದು ಪರಮಾತ್ಮ ಆತ್ಮ ಅಂದ್ರೆ ಇಲ್ಲಿ ಪ್ರತ್ಯೇಗಾತ್ಮ ಪರಮಾತ್ಮ ಬ್ರಹ್ಮ ಅಂತ ನಾವು ಇಟ್ಕೋಬಹುದ್ರಿ ಇಲ್ಲಿ. ಹ್ಮ್ ಇಲ್ಲಿ ಆ ಪ್ರತ್ಯೇಗಾತ್ಮ ಅಥವಾ ಪರಬ್ರಹ್ಮದ ಬಗ್ಗೆ ಹ್ಮ್ ಇಲ್ಲಿ ಶ್ರುತಿ ಅನ್ನುವಂಥದ್ದು ಹೇಳಿಕ್ಕೆ ಬಂದಿಲ್ಲ. ಹ್ಮ್ ಇಲ್ಲಿ ಆ ಸಂಸಾರಿ ಸ್ವರೂಪದ ವಿಚಾರವನ್ನೇ ಇಲ್ಲಿ ಹೇಳಿಕ್ಕೆ ಬಂದದ. ಹ್ಮ್ ಅಂದ್ರೆ ಜೀವನನ್ನೇ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಹ್ಮ್ ಹ್ಮ್ ಸಂಸಾರಿ ಅಂದ್ರೆ ಜೀವನ ಅಲ್ರಿ ಇವಾಗ. ಹೌದು ಹೌದು ಅದಕ್ಕೆ ಇಲ್ಲಿ ಸಂಸಾರಿ ಆ ಸ್ವರೂಪದ ಒಂದು ವಿಷಯವನ್ನ ಈ ವಾಕ್ಯ ಅನ್ನುವಂಥದ್ದು ಹೇಳಿಕ್ಕೆ ಬಂದದ ಅಂತ ಹ್ಮ್ ಅವನು ಹೇಳ್ತಾ ಇದ್ದಾನೆ. ಕುತಃ ಯಾಕೆ ಹ್ಮ್ ಇಲ್ಲಿ ಸಂಸಾರಿ ಸ್ವರೂಪದ ಮಾತ್ರವೇ ಇಲ್ಲಿ ವಿಷಯ ಆಗ್ಯದ ಅನ್ನುವಂತ ಮಾತನ್ನು ನೀವು ಹೆಂಗೆ ಹೇಳ್ತಾ ಇದ್ದೀರಿ, ಯಾಕೆ ಹೇಳ್ತಾ ಇದ್ದೀರಿ ಅಂತಂದ್ರೆ ಉಪಕ್ರಮೋಪಸಂಹಾರಾಭ್ಯಾಂ. ಹ್ಮ್ ಇಲ್ಲಿ ಉಪಕ್ರಮ ಮತ್ತು ಉಪಸಂಹಾರ ಹ್ಮ್ ಈ ಶ್ರುತಿಯೊಳಗ ಈ ಯಾವುದು ಚಾಂದೋಗ್ಯೋಪನಿಷತ್ನಲ್ಲೇ ಬರ್ತಕ್ಕಂಥ ಮಂತ್ರ ಅಲ್ರಿ ಇದು. ಹ್ಮ್ ಹ್ಮ್ ಅಲ್ಲ ಬೃಹದಾರಣ್ಯಕೋಪನಿಷತ್ ಅನ್ರಿ ಇದು. ಹ್ಮ್ ಚಾಂದೋಗ್ಯ ಅಲ್ಲ, ಬೃಹದಾರಣ್ಯಕೋಪನಿಷತ್ನಲ್ಲಿ ಈ ಮಂತ್ರ ಅನ್ನುವಂಥದ್ದು ಬಂದದ ಇವಾಗ. ಹ್ಮ್ ಆ ಬೃಹದಾರಣ್ಯಕೋಪನಿಷತ್ನಲ್ಲಿ ಆ ಮಂತ್ರದಲ್ಲಿ ಏನ್ ಹೇಳ್ತಾರಂತಂದ್ರೆ ಹ್ಮ್ ಅಲ್ಲಿ ಉಪಕ್ರಮ ಏನ್ ಮಾಡಿದ್ದಾರೆ. ಹ್ಮ್ ಉಪಕ್ರಮೆ ಯೋಯಂ ವಿಜ್ಞಾನಮಯ ಪ್ರಾಣೇಶು ಇತಿ ಶಾರೀಲ ಲಿಂಗಾತ್. ಹ್ಮ್ ಇಲ್ಲಿ ಪ್ರಾಣದಲ್ಲಿ ಯಾವ ವಿಜ್ಞಾನಮಯನಾಗಿರ್ತಕ್ಕಂಥ ಪುರುಷ ಅಂತ ಹೇಳಿದ್ರಲ್ಲ, ಹೌದು ಮತ್ತೆ ಅಲ್ಲಿ ಶರೀರವನ್ನ ಕುರಿತು ಶರೀರದಲ್ಲಿ ಇರುವವನು ಅಂತಂದ್ರೆ ಹ್ಮ್ ಶರೀರೇ ಭವ ಶಾರೀರಹ ಅಂತ. ಹ್ಮ್ ಶರೀರದಲ್ಲಿ ಇರೋವನು ಜೀವನೇ. ಹ್ಮ್ ಇಲ್ಲಿ ವಿಜ್ಞಾನಮಯ ಅಂತ ಹೇಳಿದಾರೆ ಅವರು. ಪ್ರಾಣೇಶು ವಿಜ್ಞಾನಮಯ ಅಂತ ಅಂದಿದ್ದರಿಂದ ಹ್ಮ್ ಪ್ರಾಣದಲ್ಲಿರ್ತಕ್ಕಂಥ ಯಾವ ವಿಜ್ಞಾನಮಯ ಪುರುಷ ಅಂದಿದ್ದರಿಂದ ಹ್ಮ್ ಇಲ್ಲಿ ಜೀವನನ್ನೇ ಕುರಿತು ನಮಗೆ ಅಲ್ಲಿ ಹ್ಮ್ ಒಂದು ಲಿಂಗ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹ್ಮ್ ಅದಕ್ಕಂದವರು ಯೋ ಅಯಂ ವಿಜ್ಞಾನಮಯ ಪ್ರಾಣಿಸಿತಿ ಶರೀರಿಂಗಾತ್ ಉಪಸಂಹಾರೇಚ. ಹ್ಮ್ ಮತ್ತು ಉಪಸಂಹಾರವನ್ನು ಮಾಡುವಂತ ಸಂದರ್ಭಗಳು ಕೊನೆಗೆ ಹ್ಮ್ ಸವಾ ಏಷ ಮಹಾನಜ ಆತ್ಮ ಯೋಯಂ ವಿಜ್ಞಾನಮಯ ಪ್ರಾಣೇಶು. ಹ್ಮ್ ಅದ ಬೃಹದಾರಣ್ಯಕೋಪನಿಷತ್ನಲ್ಲಿ ಮುಂದೆ ಏನ್ ಹೇಳ್ಕೊಂಬಂದ್ರು, ಹ್ಮ್ ಸವಾ ಏಷ ಅಂದ್ರೆ ಯಾವ ಈ ಪುರುಷನು ಮಹಾನ್ ಅಜಃ. ಅಜ ಅಂದ್ರೆ ಜನ್ಮ ಇಲ್ಲ ಅಂತ. ಹ್ಮ್ ಅವನು ಮಹಾನ್ ಆಗಿ ಹ್ಮ್ ಅವನು ಹೇಗಿದ್ದಾನೆ, ಅಜ ಅಂತಂದ್ರೆ ಏನು, ಜನ್ಮರಹಿತನಾಗಿದ್ದಾನೆ. ಹ್ಮ್ ಆ ಬಳಿಕ ಆತ್ಮ ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು ಹ್ಮ್ ಅಂದ್ರೆ ಈ ಪ್ರಾಣದಲ್ಲಿರ್ತಕ್ಕಂಥ ವಿಜ್ಞಾನಮಯನಾಗಿರ್ತಕ್ಕಂಥ ಯಾವ ಪುರುಷ ಇದಾನಲ್ಲ ಹ್ಮ್ ಅವನಿಗೆ ಜನ್ಮ ಇಲ್ಲ. ಹ್ಮ್ ಅವನು ಬಹಳ ದೊಡ್ಡವನು ಅಂತ. ಹ್ಮ್ ದೊಡ್ಡವನಂತ ಎಲ್ಲಕ್ಕಿಂತಲೂ ವ್ಯಾಪಕನಾಗಿರ್ತಕ್ಕಂಥವನು ಅಂತ. ಹ್ಮ್ ಹೀಗೆ ಅಲ್ಲಿ ವಿಜ್ಞಾನದ ಒಂದು ಸ್ವರೂಪ, ಆ ವಿಜ್ಞಾನಮಯ ಅಂತಂದ್ರೆ ಏನು, ಹ್ಮ್ ಜೀವನನ್ನೇ ಕುರಿತು ಅಲ್ಲಿ ಹೇಳ್ಕೊಂಬಂದಾರ. ತತ್ ಅಪರಿತ್ಯಾಗಾತ್, ಹ್ಮ್ ಅದನ್ನ ಅಲ್ಲಿ ಬಿಟ್ಟು ಹೇಳಿಲ್ಲ. ಹ್ಮ್ ಆ ಜೀವನ ಸ್ವರೂಪವನ್ನ ಬಿಟ್ಟು ಏನಾದ್ರೂ ಉಪದೇಶ ಮಾಡ್ಯಾರೇನು. ಹ್ಮ್ ಇಲ್ಲ ಇದು ಒಂದು ಇಲ್ಲಿ ನಮಗ ಆ ಲಿಂಗವನ್ನ ಹೇಳ್ಕೊಂಡು ಬಂದ್ರವರು. ಹ್ಮ್ ಆಮೇಲೆ ಮಧ್ಯೆ ಅಪಿ ಬುದ್ಧಾಂತಾವಾದ್ಯವಸ್ತೋಪನ್ಯಾಸೇನ ತಸ್ಯೈವ ಪ್ರಪಂಚನಾತ್ ಇತಿ. ಹ್ಮ್ ಆಮೇಲೆ ಮಧ್ಯದಲ್ಲಿಯೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಹ್ಮ್ ಮಧ್ಯೆ ಅಪಿ ಬುದ್ಧಾಂತಾದ್ಯವಸ್ತೋಪನ್ಯಾಸೇನ. ಹ್ಮ್ ಬುದ್ಧಾಂತ ಅಂದ್ರೆ ಎಚ್ಚರ ಅಂತ. ಹ್ಮ್ ಎಚ್ಚರವೇ ಮೊದಲಾಗಿರ್ತಕ್ಕಂಥ ಅವಸ್ಥೆಗಳನ್ನ ಹ್ಮ್ ಉಪದೇಶ ಮಾಡಿದ್ದರಿಂದ ಹ್ಮ್ ತಸ್ಯೈವ ಪ್ರಪಂಚನಾತ್ ಅದನ್ನೇ ವಿವರಣೆ ಕೊಟ್ಟಿದ್ದಾರೆ ಅಂತ. ಹ್ಮ್ ಆ ಎಚ್ಚರವೇ ಮುಂತಾಗಿರ್ತಕ್ಕಂಥ ಅವಸ್ಥೆಗಳನ್ನ ಹೇಳಿ ಹ್ಮ್ ಅದನ್ನೇ ವಿಸ್ತರಿಸಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ನಮಗ ಮಧ್ಯದಲ್ಲಿ ಬೋಧ ಮಾಡ್ಯದ. ಹ್ಮ್ ಇಷ್ಟೆಲ್ಲಾ ಕಾರಣಗಳಿಂದ ಅಲ್ಲಿ ಆ ಆತ್ಮನ ಒಂದು ಸಂಸಾರಿ ವಿಷಯವೇ ಅಲ್ಲಿ ಸಂಸಾರಿ ವಿಷಯ ಮಾತ್ರವೇ ಅಲ್ಲಿ ಹ್ಮ್ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಈ ರೀತಿ ತಾತ್ಪರ್ಯ ಉಳಿದಂತ ಹೇಳ್ತಾರ ಅವರು. ಹ್ಮ್ ಆ ಜೀವನ ಹ್ಮ್ ಒಂದು ಸಂಸಾರಿ ಸ್ವರೂಪವನ್ನೇ ಹ್ಮ್ ಪ್ರತಿಪಾದನೆ ಮಾಡುವುದರಲ್ಲಿ ಹ್ಮ್ ತಾತ್ಪರ್ಯ ಅದ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇದಿಷ್ಟು ಪೂರ್ವ ಪಕ್ಷ. ಇವಾಗ ಹೌದು ಇನ್ನ ಇದಕ್ಕೆ ಸಿದ್ಧಾಂತವನ್ನ ಹೇಳ್ತಾರ ಅವರು. ಹ್ಮ್ ಸಿದ್ಧಾಂತದಲ್ಲಿ ಹ್ಮ್ ಇಲ್ಲಿ ಅವ್ರೇನ್ ಹೇಳ್ತಾರೆ ಅಂತಂದ್ರೆ ಇದು ಪರಮೇಶ್ವರನ ವಾಕ್ಯ ಅಂತ ಹೇಳ್ತಾರ. ಹ್ಮ್ ಇಲ್ಲಿ ಪರಮಾತ್ಮನನ್ನ ಕುರಿತು ಉಪದೇಶ ಮಾಡ್ಕೊಂಡು ಬಂದಾರ ಅಂತ. ಹ್ಮ್ ಅಂದ್ರೆ ಇಲ್ಲಿ ನೀವು ಜೀವ ಅಂತ ಆತ್ಮನ ಒಂದು ಜೀವ ಸ್ವರೂಪವನ್ನು ಇಲ್ಲಿ ಹೇಳಿಲ್ಲ. ಹ್ಮ್ ಇಲ್ಲಿ ಪರಮಾತ್ಮನನ್ನೇ ಕುರಿತು ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ಹ್ಮ್ ಅದು ಹೇಗೆ ಅನ್ನೋದನ್ನ ಇದು ಭಾಷೆ ಸ್ವಲ್ಪ ಜಾಸ್ತಿ ಐತ್ರಿ ಇದು. ಹೌದು ಮತ್ತೆ ಮಧ್ಯಾಹ್ನ ನೋಡೋಣನ್ರಿ 3:30ಗೆ. 3:30ಗೆ ಇಲ್ರಪ್ಪ ಸಾಯಂಕಾಲ ಆಗುತ್ತೆ.
ಹಾಂ ಸಾಯಂಕಾಲ ರೀ ಹ್ಮ್ ಹಾಂ ಆಯ್ತು ರಾತ್ರಿ ನೈಟ್ 9:00 ನೋಡ್ರಿ. ಹ್ಞೂ ರೀ ನಮಸ್ಕಾರ.